ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ನಿಮ್ಮೊಳಗೆ ವಾಸಿಸುವೆನು, ನಿಮ್ಮೊಂದಿಗಿರುವೆನು ಎಂದು ವಾಗ್ದಾನ ಮಾಡಿದ ಜೀವ ಕೊಡುವ ಆತ್ಮನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಜೀವ ನೀಡುವ, ರಕ್ಷಣೆ ನೀಡುವ, ಮಾರ್ಗ, ಸತ್ಯ, ಜೀವ ತೋರಿಸುವ ನಮ್ಮ ಸೃಷ್ಟಿಕರ್ತನ ಬಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ವಾಕ್ಯ ಭಾಗ ಅಂಶ ಪ್ರಿಯರೇ, ಪ್ರಭುವಿಗಾಗಿ ಕಾದುಕೊಂಡಿರುವುದು. ಅದು ಪ್ರಿಯರೇ, ದೇವರಿಗಾಗಿ, ಯೇಸುವಿಗಾಗಿ ಕಾದುಕೊಂಡಿರುವುದು, ಆತನ ಮಹಿಮೆಗಾಗಿ, ಮಹಿಮೆ ಆತ್ಮ ಅಭಿಷೇಕಕ್ಕಾಗಿ, ಮಾರ್ಗದರ್ಶನಕ್ಕಾಗಿ. ಹೌದು ಪ್ರಿಯರೇ, ಪ್ರಭುವಿಗಾಗಿ ಕಾದುಕೊಂಡಿರಬೇಕು ಎನ್ನುವ ಅಂಶದೊಳಗೆ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಮೊದಲನೇದಾಗಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ದೇವರ ಆತ್ಮನಲ್ಲಿ ಬೇಡಿಕೊಳ್ಳೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಜೀವ ಸ್ವರೂಪನೇ, ದೇವ, ಪ್ರಭುವಿಗಾಗಿ, ದೇವರಿಗಾಗಿ ಕಾದುಕೊಂಡಿರು ಎನ್ನುವ ಅಂಶದ ಭಾಗದಲ್ಲಿ ನಾವು ಧ್ಯಾನಿಸುತ್ತಿರುವಾಗ ನಿಮ್ಮ ಪರಿಶುದ್ಧ ಜೀವ ವಾಕ್ಯಗಳ ಮುಖಾಂತರ, ಕ್ರಿಯೆ ಮಾಡುವ ವಾಕ್ಯಗಳ ಮುಖಾಂತರ, ಇಬ್ಬಯಕತ್ತಿಗಿಂತ ಹರಿತವಾದ ದೇವರೇ, ನಿಮ್ಮ ವಾಕ್ಯಗಳ ಮುಖಾಂತರ ನಮ್ಮ ದೇಹ, ಆತ್ಮ, ಪ್ರಾಣವನ್ನು, ಕೀಲು ಮಜ್ಜೆಗಳನ್ನು, ಎಲುಬನ್ನು ತೂರಿ ಹೋಗಿ ಸ್ವಸ್ಥ ಮಾಡುವ, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧಗೊಳಿಸುವ, ರಕ್ಷಿಸುವ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ನಾವು ಹೋಗಬೇಕಾದ ಮಾರ್ಗವನ್ನು ತೋರಿಸಬೇಕೆಂದು, ಸತ್ಯದಲ್ಲಿ ನಿಲ್ಲಿಸಿ ಸ್ವತಂತ್ರ ಮಾಡಬೇಕೆಂದು, ನಿಮ್ಮ ಸಮೃದ್ಧಿ ಯಥೇಚ್ಛವಾದ ಜೀವದಿಂದ ನಮ್ಮೆಲ್ಲರನ್ನು ತುಂಬಿಸಬೇಕೆಂದು, ನಮಗೆ ಉಪದೇಶ ಮಾಡಿ ನಮಗೆ ಬೋಧಿಸಬೇಕೆಂದು, ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬ ಮಗಳನ್ನು ದೇವ ಜ್ಞಾಪಕ ಮಾಡಿಕೊಂಡು ಅವರಿಗೆ ನಿಮ್ಮ ಸ್ಪರ್ಶ, ನಿಮ್ಮ ಸ್ವಸ್ಥತೆ, ನಿಮ್ಮ ಆಶೀರ್ವಾದ, ಬಿಡುಗಡೆ, ಆತ್ಮನ ಅಭಿಷೇಕ, ವರ, ಫಲ, ಆಯುಧ ನಿಮ್ಮ ಬಲವಾದ ಕೈಯಲ್ಲಿ ತಗ್ಗಿಸಿಕೊಂಡು ತಕ್ಕ ಕಾಲದಲ್ಲಿ ಪರಲೋಕ ಸಂಬಂಧವಾಗಿ ಜೀವಿಸಲು ದೇವರ ಮಕ್ಕಳಾಗುವ ಅಭಿಷೇಕ, ಅಗ್ನಿ ಅಭಿಷೇಕ, ಜೀವಜಲದ ಅಭಿಷೇಕ ದಯಪಾಲಿಸಬೇಕೆಂದು, ಸೈತಾನನನ್ನು, ಅವನ ಅನುಚರರನ್ನು ಗೆಲ್ಲುವ ಪರಲೋಕದ ದೇವ ಬೆಳಕಿನ ಮಕ್ಕಳಾಗಿ ನಿಮ್ಮ ಮಕ್ಕಳನ್ನಾಗಿ ಮಾಡಬೇಕೆಂದು. ಹೌದು ಪ್ರಭುವೇ, ನೀವು ನಮ್ಮ ಜೀವಿತಕ್ಕೆ ಒಡೆಯರಾಗಿ ಈ ದಿನ, ಈ ಕ್ಷಣದಿಂದಲೇ ನಿಮ್ಮನ್ನು ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ ಸ್ಪಷ್ಟವಾಗಿ ಸ್ವೀಕರಿಸಲು ಸಹಾಯ ಮಾಡಿರ್ತಂದೆ. ವಾಕ್ಯ ಭಾಗಗಳ ಮೂಲಕ ದೇವ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಸಿಂಹದ ಮರಿಗಳಾದರೂ ಹೊಟ್ಟೆಗಿಲ್ಲದೆ ಹಸಿಯಬಹುದು, ಆದರೆ ನಿಮ್ಮ ಸನ್ನಿಧಿಯಲ್ಲಿ, ನಿಮ್ಮ ನಾಮದಲ್ಲಿ, ನಿಮ್ಮ ಆತ್ಮನಲ್ಲಿ, ನಿಮ್ಮ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೆ ಬೇಡಿದ್ದಕ್ಕಿಂತ ಹೆಚ್ಚಾಗಿ ದಯಪಾಲಿಸುವ ದೇವರಾಗಿದ್ದೀರಿ ಅಂತ ವಾಗ್ದಾನ ನೀವು ಮಾಡಿದ್ದೀರಿ ತಂದೆ. ದೇವ, ಪ್ರಭುವಿಗಾಗಿ ಕಾದುಕೊಂಡಿರುವುದು ಎನ್ನುವ ಅಂಶದಲ್ಲಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಮಾತಾಡಿ ಪರಲೋಕ ಸಂಬಂಧವಾದ ಜೀವ ಶ್ವಾಸದಿಂದ ನಮ್ಮೆಲ್ಲರನ್ನು ತುಂಬಬೇಕೆಂದು, ಸಿಂಹದಷ್ಟು ಧೈರ್ಯವಂತರನ್ನಾಗಿ ಮಾಡಬೇಕೆಂದು, ನಿಮ್ಮ ಬೆಳಕಿನ ವಾರ್ತೆಯನ್ನು, ಶಿಲುಬೆ ವಾರ್ತೆಯನ್ನು, ಪರಿಶುದ್ಧಾತ್ಮನ ಪರಿಶುದ್ಧಗೊಳಿಸುವ ವಾರ್ತೆಯನ್ನು, ಮರಣದ ಮುಳ್ಳನ್ನು ಮುರಿದ ವಾರ್ತೆಯನ್ನು, ಸಮಾಧಿಯಿಂದ ನಮ್ಮೆಲ್ಲರನ್ನು ಪುನರುತ್ಥಾನಗೊಳಿಸುವ ವಾರ್ತೆಯನ್ನು ಸಾರುವ ದೈವ ಸಂಬಂಧವಾದ ಸಾಧನಗಳಾಗುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ, ಸೈತಾನ ಎಲ್ಲ ಕಾರ್ಯಗಳ ಮೇಲೆ ನಿಮ್ಮ ಮಕ್ಕಳಿಗೆ ದೊಡ್ಡ ಜಯವನ್ನು ಅನುಗ್ರಹಿಸಬೇಕೆಂದು, ಬಿಡುಗಡೆ ಮಾಡಬೇಕೆಂದು, ಆನಂದ ನಿಧಿಯಾದ ಸರ್ವಶಕ್ತ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಜೀವ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಪ್ರಭುವಿಗಾಗಿ ಕಾದುಕೊಂಡಿರುವುದು. ಹೌದು, ಈ ಅಂಶ ಭಾಗದಲ್ಲಿ ನಾವು ಪ್ರವೇಶಿಸುವ ಮೊದಲು ಒಂದು ಆತ್ಮೀಯ ಹಾಡನ್ನು ಹಾಡಿಕೊಳ್ಳೋಣ ಪ್ರಿಯರೇ. ಹಾಡು, ಯೇಸುವೆ ನಾವು ನಿನ್ನ ಆಲಯ. ಹೌದು ಪ್ರಿಯರೇ, ನಾವೆಲ್ಲರೂ ಯೇಸುವಿನ ಆಲಯವಾಗಿದ್ದೇವೆ. ಹೌದು, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿದಿಲ್ಲವೋ? ಯಾರಾದರೂ ಆ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೇ ಕೆಡಿಸುತ್ತಾನೆ. ಕಾರಣ ಆ ಆಲಯ ಪರಿಶುದ್ಧವಾದದ್ದು, ಆ ಆಲಯ ನೀವೇ. ಅದು ಪ್ರೇರೆ, ಕೊರಿಂಥ 1ನೇ ಪತ್ರಿಕೆ 3ನೇ ಅಧ್ಯಾಯ 16-18 ವಾಕ್ಯದಲ್ಲಿ ಓದುತ್ತೇವೆ.
ಹೀಗೆ ಯೇಸುವನ್ನು ವಿಶ್ವಾಸಿಸಿದಾಗ ನಾವು ದೇವರ ಆಲಯವಾಗಲು ಪ್ರಾರಂಭಿಸುತ್ತೇವೆ ಪ್ರೇರೆ. ಮತ್ತು ಪರಿಶುದ್ಧ ಆತ್ಮನು ಬಂದ ನಂತರ ಅದಕ್ಕೆ ಅಂದ ಚಂದ ಉಂಟಾಗುತ್ತದೆ ಪ್ರೇರೆ. ಹೀಗೆ ಯೇಸುವೆ ನಾವು ನಿನ್ನ ಆಲಯ ಎನ್ನೋ ಹಾಡನ್ನು ನನ್ನೊಂದಿಗೆ ಆಡಿರಿ ಪ್ರೇರೆ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಆಮೇನ್. ಜಲ 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 ಜೀವ ಜಲ, ಇದು ದೇವರ ವಾಕ್ಯದ ಬಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಆಮೇನ್. ಓಡಿ ನಾನು ದಣಿಯದಂತೆ, ನಡೆದು ನಾನು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮಬಲ. ಜಲ 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 ಜೀವ ಜಲ, ಇದು ಯೇಸುವಿನ ವಾಕ್ಯದ ಜಲ. ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಆಮೆನ್ ಲಾರ್ಡ್. ದುರಾತ್ಮ ಸೇನೆಗಳ ಮೇಲೆ ನಾನು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಪರಿಶುದ್ಧಾತ್ಮ ಬಲ, ದಯಪಾಲಿಸು ನಿನ್ನ ಪರಿಶುದ್ಧಾತ್ಮನ ಬಲ. ಏಸಪ್ಪ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಯೇಸುವೆ ಅಂಧಕಾರ ಶಕ್ತಿಗಳ ಮೇಲೆ ನಾನು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ, ದಯಪಾಲಿಸು ನಿನ್ನ ಆತ್ಮನ ವರ. ಜಯ 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 ಆತ್ಮ ಜಯ, ಇದು ದೇವರ ವಾಕ್ಯದ ಜಯ. ಬಲ 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 ಆತ್ಮ ಬಲ, ಇದು ದೇವರ ಆತ್ಮನ ಬಲ. ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ಎನ್ನಲಿ ಜೀವ ಜಲ. ಯೇಸುವೆ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ದಹಿಸುವ ಅಗ್ನಿಯ ದೇವರ ಆತ್ಮನ ಬಲ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಆಮೇನ್. ಅದು ಪ್ರೇರೆ. ಯೇಸುವೆ ನಮ್ಮನ್ನು ತನ್ನ ಆಲಯವನ್ನಾಗಿ ದೇವರ ಮಕ್ಕಳನ್ನಾಗಿ ಮಾರ್ಪಡಿಸಿದ್ದಾನೆ ಪ್ರೇರೆ. ಮತ್ತು ನಾವು ಓಡಿ ದಣಿಯದಂತೆ, ನಡೆದು ಬಳಲದಂತೆ ದಯಪಾಲಿಸುತ್ತಾನೆ ಪ್ರೇರೆ. ಪರಿಶುದ್ಧಾತ್ಮನ ಬಲ. ಯೇಸುವನ್ನು ವಿಶ್ವಾಸಿಸಿದವರ ಮೇಲೆ ದೇವರು ವಾಗ್ದಾನ ಮಾಡಿದ್ದಾನೆ ಪ್ರೇರೆ ಪರಿಶುದ್ಧಾತ್ಮನನ್ನು. ಹೀಗೆ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ದೇವರ ಆತ್ಮನ ಬಲ ದಯಪಾಲಿಸುತ್ತಾನೆ ತಂದೆ ಯೇಸು. ಅಂಧಕಾರ ಎಲ್ಲ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ಪರಿಶುದ್ಧಾತ್ಮನನ್ನು ವಾಗ್ದಾನ ಮಾಡಲಾಗಿದೆ ಪ್ರೇರೆ. ಪರಿಶುದ್ಧಾತ್ಮನು ಬಂದ ಮೇಲೆ ನೀವು ಬಲ ಹೊಂದುವಿರಿ. ಹೌದು ಪ್ರೇರೆ. ಹೀಗೆ ನಾವು ಪ್ರಭುವಿಗೋಸ್ಕರ ಕಾದುಕೊಂಡಿರುವುದು ಎನ್ನುವ ಅಂಶದಲ್ಲಿ ನಾವು ಪ್ರವೇಶ ಮಾಡೋಣ ಪ್ರೇರೆ. ಹೀಗೆ ನಾವು ಪ್ರಭುವಿಗೋಸ್ಕರ ಕಾದುಕೊಂಡಿರೋ ಬಗ್ಗೆ ನಾವು ನೋಡುವುದಾದರೆ, ಇದು ಕಾದುಕೊಂಡಿರುವುದಕ್ಕೆ ಇಷ್ಟಪಡದ ಲೋಕವಾಗಿದೆ ಪ್ರೇರೆ. ನಾವು ಇಂದು ಜೀವಿಸ್ತಿರುವ ಸಮಯದಲ್ಲಿ, ಈ ಯುಗದಲ್ಲಿ ಪ್ರಭುವಿಗೋಸ್ಕರ ಕಾದುಕೊಂಡಿರುವ
ಇಷ್ಟಪಡದ ಲೋಕ. ಪ್ರಜೆಗಳೆಲ್ಲರೂ ವೇಗವಾಗಿ ಓಡುತ್ತಿದ್ದಾರೆ, ತ್ವರಿತಗತಿಯಲ್ಲಿ ಎಲ್ಲ ಕೆಲಸಗಳು ಮಾಡಬೇಕೆಂದು ಕೋರುತ್ತಿದ್ದಾರೆ. ಹೌದು, ಇದು ಯುಗವಾದಾಗ್ಯೂ ಪ್ರಭುವಿಗೋಸ್ಕರ ಕಾದಿಕೊಂಡಿರುವುದಕ್ಕೆ ಮತ್ತು ಆತನ ಸನ್ನಿಧಿಯಲ್ಲಿ ಪ್ರಶಾಂತವಾಗಿ ಎದುರು ನೋಡುವುದಕ್ಕೆ ಸ್ವಲ್ಪ ಸಮಯವನ್ನು ತಪ್ಪದೆ ನಾವು ವೆಚ್ಚಿಸಬೇಕಾಗಿದೆ ಪ್ರೇರೆ. ನಿಧಾನವೇ ಪ್ರಧಾನ ಎನ್ನುವಂಥ ಲೋಕೋಕ್ತಿ ನಮಗೆ ತಿಳಿದೇ ಇದೆ. ಆದರೆ ಪ್ರಭು ಪಾದಗಳ ಬಳಿಯಲ್ಲಿ ಎದುರು ನೋಡುವಷ್ಟು ಸಮಯ ನಮಗೆ ಮೇಲಿನಿಂದ ಶಕ್ತಿ ತುಂಬಲ್ಪಡುತ್ತದೆ ಪ್ರೇರೆ. ಹೌದು, ಆ ದಿನವೆಲ್ಲ ನಾವು ಯಾವಾಗ ದೇವರ ಪ್ರಭುವಿನ ಸನ್ನಿಧಿಯಲ್ಲಿ ಎದುರು ನೋಡಿ ಆ ಪ್ರಭುವಿನ ಸನ್ನಿಧಿಯಿಂದ, ಶಕ್ತಿಯಿಂದ, ಅನುಭವದಿಂದ ತುಂಬಿಕೊಳ್ಳುತ್ತೇವೋ ಆ ದಿನವೆಲ್ಲ ನಮ್ಮ ಕೆಲಸಗಳನ್ನು ಜ್ಞಾನಯುಕ್ತವಾಗಿ ಮಾಡುವುದಕ್ಕೆ ಬೇಕಾದ ಕೃಪೆಯನ್ನು ಪ್ರಭು ಯೇಸು ಆತ್ಮ ದಯಪಾಲಿಸುತ್ತಿದ್ದಾನೆ ಪ್ರೇರೆ. ಹೌದು, ಬಹಳ ಮಂದಿ ಪ್ರಾರ್ಥಿಸುತ್ತಿದ್ದಾರೆ, ಆದರೂ ಉತ್ತರ ಬರುವವರೆಗೆ ಕಾದುಕೊಂಡಿರುತ್ತಿಲ್ಲ. ಕೆಲವರಾದರೂ ಎಷ್ಟು ಪ್ರಾರ್ಥಿಸಿದರೂ ಮತ್ತು ಯಾವುದಕ್ಕೋಸ್ಕರ ಪ್ರಾರ್ಥಿಸಿದರೂ ಕೂಡ ಜ್ಞಾಪಕಿಟ್ಟುಕೊಳ್ಳುತ್ತಿಲ್ಲ ಪ್ರೇರೆ. ಪ್ರಾರ್ಥನೆಗೆ ಉತ್ತರ ಬರಬೇಕೆಂದು ಎದುರು ನೋಡುತ್ತಿಲ್ಲ. ಹೌದು, ನಾವು ಒಂದು ಸನ್ನಿವೇಶದ ಮುಖಾಂತರ ನೋಡುವುದಾದರೆ, ಒಬ್ಬ ಬಾಲಕನು ನಿಮ್ಮ ಮನೆಯ ಬಾಗಿಲನ್ನು ಒಬ್ಬ ಬಾಲಕ ತಟ್ಟುತ್ತಿದ್ದಾನೆಂದು ಊಹಿಸಿರಿ ಪ್ರೇರೆ. ನೀವು ಬಂದು ಆ ಬಾಗಿಲನ್ನು ತೆರೆಯದ ಮೊದಲೇ ಆತನು ಮಾಯವಾಗಿ ಹೋಗುತ್ತಿದ್ದಾನೆ ಮತ್ತು ಬಾಗಿಲು ತಟ್ಟಿದ್ದು ಯಾರು ಎಂದು ನೀವು ಆಲೋಚಿಸುತ್ತಾ ಒಳಗಡೆ ಹೋದ ನಂತರ ಮತ್ತೆ ನೀವು ಕೆಲಸದಲ್ಲಿ ಮಗ್ನವಾಗಿರುವಾಗ ಮತ್ತೆ ಆ ಬಾಲಕ ಬಂದು ನಿಮ್ಮ ಬಾಗಿಲುಗಳನ್ನು ತಟ್ಟುತ್ತಿದ್ದಾನೆ. ನೀವು ಹೋಗಿ ಆ ಬಾಗಿಲು ತೆರೆಯುವುದಕ್ಕೆ ಮೊದಲೇ ಹೋಗುತ್ತಿದ್ದಾನೆ. ಇಂಥ ಪರಿಸ್ಥಿತಿಯೊಳಗೆ ನೀವು ಕೋಪದಿಂದ ಉರಿಗೊಳ್ಳುತ್ತಿರುತ್ತಾನೆ. ಹೌದು, ಮನೆಯವರನ್ನು ತೊಂದರೆಪಡಿಸಿದ, ಆಟ ಆಡಿಸಿದ ಆ ಬಾಲಕನಂತೆ ಇವತ್ತಿನ ಭಾಳ ಜನ ವಿಶ್ವಾಸಿ ಕ್ರೈಸ್ತರು ಪ್ರಾರ್ಥನೆ ಮಾಡುತ್ತಿದ್ದಾರೆ ಪ್ರೇರೆ. ಪ್ರಾರ್ಥಿಸುತ್ತಿದ್ದಾರೆ, ಆದರೆ ಉತ್ತರ ಬರುವವರೆಗೂ ಎದುರು ನೋಡುತ್ತಿಲ್ಲ. ಹೌದು, ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೋಸ್ಕರ ಅನೇಕ 2 ಗಂಟೆಗಳು ಆಗಿರ್ಬೋದು ಕಾದುಕೊಂಡಿರುತ್ತೇವೆ ಮತ್ತು ಬ್ಯಾಂಕ್ನಲ್ಲಿ, ಹಾಸ್ಪಿಟಲಲ್ಲಿ ಲೈನ್ ನಿಂತ್ಕೊಂಡಿರುತ್ತೇವೆ ಟೋಕನ್ ತೆಗೆದುಕೊಳ್ಳುವುದಕ್ಕೆ. ಹೌದು, ಗ್ಯಾಸ್ ತೆಗೆದುಕೊಳ್ಳುವುದಕ್ಕಾಗಿರ್ಬೋದು. ಹೌದು ಪ್ರೇರೆ. ಆದರೆ ಪ್ರಭುವಿನ ಸನ್ನಿಧಿಯಲ್ಲಿ ನಿತ್ಯ ಕಾಲ ಜೀವಿಸಬೇಕಾಗಿರುವ ಪ್ರಭುವಿನ ಪಾದ ಸನ್ನಿಧಿಯಲ್ಲಿ ಕಾದುಕೊಂಡಿರುವುದಕ್ಕೆ ಸಮಯವೇ ಇಲ್ಲ ಪ್ರೇರೆ. ಭಾಳ ಜನರಿಗೆ ಬೈಬಲ್ ಗ್ರಂಥ ಓದುವುದಕ್ಕೆ ಕೂಡ ಸಮಯ ಇಲ್ಲ. ಅಪೊಸ್ತಲರ ಪರಿಶುದ್ಧಾತ್ಮಕ್ಕೋಸ್ಕರ ಮೇಲ್ಮಣಿಗೆಯಲ್ಲಿ ಎದುರು ನೋಡಿದರು ಪ್ರೇರೆ. ಪಂಚಶತಮ ದಿನ ಅಪೊಸ್ತಲರ ಕಾರ್ಯ 1ನೇ ಅಧ್ಯಾಯ 5ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ ಓದುತ್ತೇವೆ. ಮತ್ತು ಹನ್ನಾಳು ಕೂಡ ಸಂತಾನ ಭಾಗ್ಯಕ್ಕೋಸ್ಕರ ಎದುರು ನೋಡಿದಳು. ಹೌದು, ಸಮುವೇಲನ 1ನೇ ಪುಸ್ತಕ 1ನೇ ಅಧ್ಯಾಯ 12ರಿಂದ 15 ವಾಕ್ಯದಲ್ಲಿ ಓದುತ್ತೇವೆ. ಮತ್ತು ಪ್ರಭುವಿನ ಕ್ರಿಸ್ತೇಸುವಿನ ಬಾಯಿಂದ ಬರುವ ಮಧುರ ಮಾತುಗಳನ್ನು ಕೇಳುವುದಕ್ಕೆ, ದಯವುಳ್ಳ ಮಾತುಗಳಿಗೋಸ್ಕರ ಲಾಜರನ ಅಕ್ಕ ಮಾರ್ತಾಳ ತಂಗಿ ಮರಿಯ ಪ್ರಭುವಿನ ಪಾದಗಳ ಬಳಿಯಲ್ಲಿ ಕಾದುಕೊಂಡಿದ್ದಳು. ಹೌದು, ಲೂಕಾನ ಸುವಾರ್ತೆಯಲ್ಲಿ ಓದ್ತೇವೆ 10ನೇ ಅಧ್ಯಾಯದಲ್ಲಿ 39ನೇ ವಾಕ್ಯದಲ್ಲಿ. ಹೀಗೆ ಪ್ರೇರೆ, ನಾವು ಪ್ರಭುವಿಗೋಸ್ಕರ ಕಾದುಕೊಂಡಿರಬೇಕಾಗಿದೆ. ಆಗ ತಾನೇ ನಾವು ಯೇಸುವಿನ ನಾಮದಲ್ಲಿ ದೇವರ ಆತ್ಮನ ಮೂಲಕ ದೇವರ ಆಲಯವಾಗಲು ಸಾಧ್ಯ ಪ್ರೇರೆ. ಹೀಗೆ ದೇವರ ಆಲಯ ಪರಿಶುದ್ಧವಾದದ್ದು. ಆಲಯ ನಾವೇ. ಯಾವನಾದರೂ ಆಲಯವನ್ನು ಕೆಡಿಸಿದರೆ ದೇವರವರನ್ನೇ ಕೆಡಿಸುತ್ತಾನೆ. ಹೌದು ಪ್ರೇರೆ. ನಾವು ಯೇಸುವನ್ನು ಪ್ರೀತಿಸಿದಾಗ, ಆತನ ಆಜ್ಞೆ ಕೈಗೊಂಡು ನಡೆದಾಗ, ಯೇಸು ತಂದೆಯಲ್ಲಿ ಪ್ರಾರ್ಥಿಸಿದಾಗ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ ಪ್ರೇರೆ. ಅಷ್ಟರವರೆಗೆ ಪರಿಶುದ್ಧ ಆತ್ಮ ಬರುವುದಿಲ್ಲ ಪ್ರೇರೆ. ಯೇಸುವಿನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕಾಗಿದೆ. ಆದರೆ ಇಂದಿನ ಅನೇಕರಾದರೂ ಯೇಸುವನ್ನು ವಿಶ್ವಾಸಿಸಿದ ನಂತರ ಪರಿಶುದ್ಧಾತ್ಮ ನಿಮಗೆ ದೊರಕಿದೆ ಎಂದು ಹೇಳುತ್ತಾರೆ. ಇಲ್ಲ ಪ್ರೇರೆ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ. ಹೌದು, ಆತನು ಒಂದು ಸಾರಿ ನೋಡುತ್ತಾನೆ. ಆಗ ಯೇಸುಪ್ರಭು ಹೇಳಿದ್ದಾನೆ ಪ್ರೇರೆ. ನಾವು ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಲೋಕವು ನಕ್ಕು ನಲಿದಾಡುವುದು, ನೀವು ದುಃಖಪಟ್ಟು ಅತ್ತು ಗೋಳಾಡುವಿರಿ. ಅದು ಪ್ರೇರೆ, ಯೇಸು ಕ್ರಿಸ್ತನ ವಿಶ್ವಾಸದಾಗ ನಾವು ವಾಕ್ಯವನ್ನು ನೆರವೇರಿಸುವವರಾಗಿರುತ್ತೇವೆ. ಆಗ ಲೋಕವು ಸಂತೋಷಪಡುತ್ತಿರುತ್ತದೆ. ಯಾಕಂದರೆ ಲೋಕ ತಿನ್ನು ಕುಡಿ ಮಜಾ ಮಾಡು, ನಾಳೆ ಸಾಯುತ್ತೇವಲ್ಲ ಎನ್ನುವ ಶಾರೀರಿಕ ಸ್ವಭಾವದಲ್ಲಿ ಅದು ಮಗ್ನ ಆಗಿದೆ, ಮರಣ ಮಾರ್ಗದಲ್ಲಿ ಇದೆ.
ಶಿಲುಬೆ ಸಂದೇಶ ಲೋಕಕ್ಕೆ ಹುಚ್ಚು ಸಂಗತಿಯಾಗಿದೆ. ನಾವಾದರೂ ದೈವ ಶಕ್ತಿಯಾಗಿದೆ ಶಿಲುಬೆ ಸಂದೇಶ. ಯೇಸುವನ್ನು ವಿಶ್ವಾಸುವವರು ನಮಗೆ ಯೇಸುವಿನ ವಾರ್ತೆ, ಯೇಸುವಿನ ವಾಕ್ಯ ದೇವರ ಶಕ್ತಿಯಾಗಿದೆ. ಹೌದು ಪ್ರೇರೆ, ಯೇಸು ಎರಡನೇ ಸಾರಿ ನೋಡುವ ತನಕ ನಾವು ವಾಕ್ಯವನ್ನು ನೆರವೇರಿಸುವ ಒಂದು ಅವಕಾಶದಲ್ಲಿದ್ದೇವೆ ಪ್ರೇರೆ, ಆ ಮಾರ್ಗದಲ್ಲಿದ್ದೇವೆ. ಆದರೆ ಯೇಸು ಪ್ರಭು ಹೇಳ್ತಿದ್ದಾನೆ, ನೀವು 10 ಗೋಳಾಡುವಿರಿ, ಆದರೆ ಲೋಕ ನಕ್ಕು ನಲಿದಾಡುವುದು, ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಯೋಹಾನ ಸುವಾರ್ತೆ 16-20 ವಾಕ್ಯ. ಹೌದು, ಒಬ್ಬ ಗರ್ಭಿಣಿ ಸ್ತ್ರೀಗೆ ತನ್ನ ಪ್ರಸವ ವೇದನೆ ಕಾಲ ಹತ್ತಿರ ಬಂದಾಗ ಆಕೆ ಬಾಧೆ ಪಡುತ್ತಾಳೆ. ಆದರೆ ಲೋಕದಲ್ಲಿ ಒಬ್ಬ ಮಗು ಹುಟ್ಟಿದ ನಂತರ ಆ ಮಗುವನ್ನು ನೆನೆಸಿ ತನ್ನ ವೇದನೆ ಬೇನೆಯನ್ನೆಲ್ಲ ಮರೆತು ಬಿಡುತ್ತಾಳೆ. ಹಾಗೆಯೇ ನಿಮಗೂ ಆಗುವುದು. ಹೌದು ಪ್ರೇರೆ, ಆ ಪರಿಶುದ್ಧಾತ್ಮ ಬಂದ ನಂತರ ನಮ್ಮೆಲ್ಲ ಕಣ್ಣೀರನ್ನೆಲ್ಲ ಒರೆಸಿಬಿಡುತ್ತಾನೆ ಪ್ರಭು. ಹೌದು, ಅಷ್ಟರವರೆಗೆ ನಾವು ಪ್ರಭುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಹಂಗಿನಲ್ಲಿದ್ದೇವೆ. ಹೌದು, ಸೊಲೊಮೋನನು ಕೂಡ ದೇವಾಲಯವನ್ನು ಕಟ್ಟಿಸಿ ಪ್ರಾರ್ಥಿಸುತ್ತಾನೆ, ದೇವರೇ, ಮಹಾಕಾಶಗಳನ್ನು ಹಿಡಿಯಲಾರದಷ್ಟು ದೊಡ್ಡಾತ ನೀನು, ಅಂತ ನಿನ್ನ ಮಹಿಮೆಯುಳ್ಳ ದೇವರು, ನಿನ್ನ ವಾಸಸ್ಥಾನಕ್ಕೆ ನಾನು ಕಟ್ಟಿರುವ ಈ ಮಂದಿರ ಯಾವ ಯೋಗ್ಯತೆ ಉಳ್ಳದ್ದು, ಎಷ್ಟು ಮಾತ್ರ ನಿನಗೆ ಸಾಕಾಗುವುದಿಲ್ಲ ಎಂದು ಹೇಳುತ್ತಾನೆ. ಆದರೂ ಇಲ್ಲಿ ನಡೆಯುವ ಪ್ರಾರ್ಥನೆಗಳ ಮೇಲೆ ನಿನ್ನ ಮನಸ್ಸಿರಲಿ, ಅಥವಾ ನಿನಗೆ ಧೂಪ ಹಾಕುವುದಕ್ಕಾಗಿ ಇದನ್ನು ಕಟ್ಟಿದ್ದೇನೆ. ಇಲ್ಲಿ ಧೂಪ ಅಂದರೆ ಪ್ರಾರ್ಥನೆ. ಆ ಪ್ರಾರ್ಥನೆ ಧೂಪದೋಪಾದಿಯಲ್ಲಿ ನಿನ್ನ ಸನ್ನಿಧಿಗೆ ಬರಲೇ ತಂದೆ, ನಿನ್ನ ಧೂಪ ಹಾಕುವುದಕ್ಕಾಗಿ ಕಟ್ಟಿದ್ದೇನೆ ಎಂದು ಹೇಳುತ್ತಿದ್ದಾನೆ. ಹೌದು, ಹೀಗೆ ಪ್ರಭುವಿಗೋಸ್ಕರ ಕಾದುಕೊಂಡಿರಬೇಕಾಗಿದ್ದು ಪ್ರೇರೆ. ಮೇಲ್ಮಾಣಿಗೆಯಲ್ಲಿ ಪಂಚಶತಮ ದಿನದಂದು ಅಪೊಸ್ತಲರು ಕಾದುಕೊಂಡಿದ್ದರು. ಹೌದು, ನಾವು ಅಪೊಸ್ತಲ ಕಾರ್ಯ ನೋಡ್ತೇವೆ ಪ್ರೇರೆ. 1ನೇ ಅಧ್ಯಾಯ 5ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೆ. ಆ್ಯಕ್ಟ್ಸ್ ಚಾಪ್ಟರ್ 1 ವರ್ಸ್ 5 to 14th ವರ್ಡ್. ಇಲ್ಲಿ ಓದುವುದಾದರೆ, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರ ಆತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕಾಗಿ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ. 6ನೇ ವಾಕ್ಯ, ಅಪೊಸ್ತಲರ ಕಾರ್ಯ 1ನೇ ಅಧ್ಯಾಯ 6ನೇ ವಾಕ್ಯದಿಂದ 14ರವರೆಗೆ. ಮತ್ತು ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯ ಸೀಮೆಗಳಲ್ಲಿಯೂ, ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಪರಲೋಕಕ್ಕೆ. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. 10ನೇ ವಾಕ್ಯ, ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಫಕ್ಕನೆ ಅವರ ಹತ್ತಿರ ನಿಂತುಕೊಂಡು, 11ನೇ ವಾಕ್ಯ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಹೌದು ಪ್ರೇ, ಅಲ್ಲಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಆಜ್ಞೆ ಮಾಡುತ್ತಾನೆ ಪ್ರೇರೆ, ಏನೆಂದು, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ಶಿಷ್ಯರಿಗೆ ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತ ಪ್ರಭು ತಾನು ಪರಲೋಕ ಆರೋಹಣ ಆಗುವ ಸಮಯದಲ್ಲಿ ಪುನರುತ್ಥಾನ ಮರಣಿಸಿ ಎಲ್ಲರ ಲೋಕದ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಮರಣಿಸಿ ಸಮಾಧಿ ಮಾಡಿ 3ನೇ ದಿನ ಪುನರುತ್ಥಾನ ಆದ ನಂತರ 40 ದಿನ ಎಲ್ಲರಿಗೂ ಕಾಣಿಸಿಕೊಂಡ ನಂತರ ಕೊನೆಯ ದಿನ 40ನೇ ದಿನ ತಾನು ತಂದೆಯ ಬಳಿಗೆ ಹೋಗುತ್ತಿದ್ದೇನೆಂದು ಶಿಷ್ಯರನ್ನು ಒಂದು ಬೆಟ್ಟಕ್ಕೆ ಕರೆದು ಅಲ್ಲಿ ಕೊನೆಯ ಆಜ್ಞೆಗಳನ್ನು ಮಾಡುತ್ತಿದ್ದಾನೆ ಪ್ರೇರೆ. ಯೋಹಾನನಂತೂ ನೀರಿನಿಂದ ಸ್ನಾನ ದೀಕ್ಷೆ ಮಾಡಿಸಿದನು, ಆದರೆ ನಿಮಗಾದರೂ ಸ್ವಲ್ಪ ದಿವಸಗಳೊಳಗಾಗಿ ಪರಿಶುದ್ಧಾತ್ಮನಲ್ಲಿ ಸ್ನಾನವಾಗುವುದೆಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿರ್ಬೋದು ಪ್ರೇರೆ,
ಆದರೆ ಪರಿಶುದ್ಧಾತ್ಮ ಆವಾಗಲೇ ಬಂದಿದ್ದೆ ಎಂದು ಪಡೆದವರಿಗೆ ಮಾತ್ರ ಗೊತ್ತು. ಆದರೆ ಇನ್ನೊಬ್ಬರು ನಿನಗೆ ಪರಿಶುದ್ಧಾತ್ಮ ಹೊಂದಿಕೊಂಡಿದ್ದಿ ಎಂದು ಹೇಳಿ ನಿನ್ನನ್ನು ಒಪ್ಪಿಸಬಾರದು. ಏಕೆಂದರೆ ಪರಿಶುದ್ಧಾತ್ಮ ಬರುವಾಗ ಆತ ನಮಗೆ ಗೊತ್ತಾಗುತ್ತದೆ ಪ್ರೇರೆ, ಆತನು ಶಕ್ತಿಯೊಂದಿಗೆ ಆಗಮಿಸುತ್ತಾನೆ. ಕಾರಣ ನಾನು ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದಾಗ, ಒಂದು ವಾರದ ಪ್ರಾರ್ಥನೆಯಲ್ಲಿ ಅಲ್ಲಿ ಸುಮಾರು 3ನೇ ದಿನ ಸಾಯಂಕಾಲದ ವೇಳೆ ಒಂದು ದೇವರ ಆತ್ಮ ದರ್ಶನ ನನಗೆ ತೋರಿಸಿದ ಪ್ರೇರೆ. ನಾನು ಪ್ರಾರ್ಥನೆಯಲ್ಲಿರುವಾಗ, ಮೊಣಕಾಲಿನಲ್ಲಿರುವಾಗ ನನ್ನ ಮೇಲೆ ದೇವರ ಆತ್ಮ ಬರುವುದನ್ನು ದೇವರು ದರ್ಶನದಲ್ಲಿ ತೋರಿಸಿದ್ದಾನೆ. ಆತನಿಗಾಗಿ ಕಾದುಕೊಂಡಿರಬೇಕೆಂದು ಕಲಿಸಿದ್ದಾನೆ. ಹೌದು, ಹಾಗೆ ಕಾದುಕೊಂಡಿರುವಾಗ ಒಂದು ಸಮಯದಲ್ಲಿ ಸಾಯಂಕಾಲದ ವೇಳೆ 4:45 ಒಂದು ದೊಡ್ಡ ಶಕ್ತಿ ನನ್ನ ಮೇಲೆ ಇಳಿದು ಬರುವುದನ್ನು ನೋಡಿದೆ ಪ್ರೇರೆ, ಆತ್ಮ ಕಣ್ಣಿಂದ. ಅದು ಇಷ್ಟು ದೊಡ್ಡದಿದಂದರೆ ನಾವು ಇಲ್ಲಿ ಟ್ರಾನ್ಸ್ಫಾರ್ಮ್ ನೋಡ್ತೀವಲ್ಲ ಪ್ರೇರೆ, ಟ್ರಾನ್ಸ್ಫಾರ್ಮ್ ಅಂದರೆ ಲೈಟ್ ಪವರ್ನ ಸಪ್ಲೈ ಮಾಡೋದಕ್ಕೆ ಟ್ರಾನ್ಸ್ಫರ್ ಇಟ್ಟಿರ್ತಾರೆ ದೊಡ್ಡದು, ಇಲ್ಲಿಂದ ಇಷ್ಟು ವ್ಯಾಟ್ಸ್ ಅಲ್ಲಿಗೆ ಮೂವ್ ಆಗಬೇಕೆಂದು. ಅಷ್ಟು ದೊಡ್ಡ ಟ್ರಾನ್ಸ್ಫರ್ ಥರ ಆಗಮಿಸ್ತಿದೆ ನನ್ನ ಮೇಲೆ. ನಾನು ಆ ಶಕ್ತಿಯನ್ನು ತಡ್ಕೊಳಕ್ಕೆ ಆಗೋದಿಲ್ಲ ಅಂದ್ಕಿಸಿ ನಾನು ಗ್ರಹಿಸಿ ಅದು ಇನ್ನೂ ನನ್ನ ಮೇಲೆ ಬರೋದಕ್ಕೆ ಮೊದಲೇ ಮೊಣಕಾಲಿಂದ ಎದ್ದು ಓಡಿ ಹೋಗಿಬಿಟ್ಟೆ ಪ್ರೇಯರ್. ಹೌದು, ಕಾರಣ ಸ್ವರ್ಗದ ಶಕ್ತಿ. ನಾವು ಸಿದ್ಧವಾಗಬೇಕಾಗಿದೆ ಪ್ರೇಯರ್. ನಾವು ಯೇಸುವನ್ನು ಪ್ರೀತಿಸಬೇಕಾಗಿದೆ, ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕಾಗಿದೆ. ಆ ನಂತರ ಯೇಸುವೆ ತಂದೆ ಬಳಿಯಲ್ಲಿ ಕೇಳಿ ಕಳುಹಿಸಿಕೊಡುವುದಾದರೆ ಅದುವೇ ಸದಾಕಾಲಕ್ಕೂ ಇರಲು ಕೊಡಲಾಗುವ ಪರಿಶುದ್ಧಾತ್ಮ ಪ್ರೇರೆ. ಇಲ್ಲದಿದ್ದರೆ ನೀವೇ ಫೋರ್ಸ್ ಮಾಡುವುದಾದರೆ ಅದು ಅನೇಕ ವರಗಳಿಗಾಗಿ, ಅನೇಕರಿಗೆ ತೋರಿಸಿಕೊಳ್ಳುವುದಕ್ಕಾಗಿ. ಹೌದು ಪ್ರೇರೆ, ಕೊಡುವುದಕ್ಕೆ ಏನು ಕೊಡ್ತಾನೆ, ಆದರೆ ಕಾಪಾಡಿಕೊಳ್ಳುವುದು ನಮ್ಮ ಕೆಲಸ ಆಗೋದಿಲ್ಲ ಪ್ರೇರೆ. ಹೌದು, ಎಷ್ಟು ಆ ವರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ಪರಿಶುದ್ಧಾತ್ಮನು ಆತನೊಂದಿಗೆ ಹೇಗೆ ನಡೆದುಕೊಳ್ಳಬೇಕು, ಪರಿಶುದ್ಧಾತ್ಮನು ಯಾರಾಗಿದ್ದಾನೆ. ಹೌದು ಪ್ರೇರೆ, ಇದೆಲ್ಲ ತಿಳಿದುಕೊಂಡ ನಂತರವೇ, ಯೇಸುವನ್ನು ಪ್ರೀತಿಸಿ ಆತ ಆಜ್ಞೆಗಳನ್ನು ಕೈಗೊಂಡು ನಡೆದ ನಂತರವೇ ನಾವು ಪರಿಶುದ್ಧಾತ್ಮನ ಪಡೆದುಕೊಳ್ಳಬೇಕಾಗಿದೆ ಪ್ರೇರೆ. ಹೌದು, ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದ ನಂತರ ಪರಿಶುದ್ಧಾತ್ಮ ಪಡೆಯಬಹುದು, ಅಥವಾ ಮೊದಲೇ ಕೂಡ ಪಡಿಬೋದು. ಆದರೆ ಮೊದಲು ಪಡೆದವರಲ್ಲಿ ನಾವು ಭಾಳ ಜನ ನೋಡ್ತೇವೆ ಪ್ರೇರೆ. ನಾನು ವಿಶ್ವಾಸಕ್ಕೆ ಬಂದು 2006 ನಾನು ವಿಶ್ವಾಸಕ್ಕೆ ಬಂದೆ ಪ್ರೇರೆ. ಹೌದು, 2006 ಅಂದರೆ ಇವಾಗ 2025, ಎಷ್ಟು ವರ್ಷ, ಸುಮಾರು 14-18 ವರ್ಷ ಸಮೀಪ ಆಯ್ತು ಪ್ರೇರೆ. ಅನೇಕರಿಗೆ ಸಾಯಲು ಹೋಗುತ್ತಿರುವವರಿಗೆ ಪರಿಶುದ್ಧಾತ್ಮ ಅಂದರೆ ಯೇಸು ದರ್ಶಿಸಿ ಮಾತನಾಡಿ ಅವರಿಗೆ ಪರಿಶುದ್ಧಾತ್ಮ ಕೊಟ್ಟಿದ್ದಾನೆ. ಹೌದು ಪ್ರೇರೆ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ ಪ್ರೇರೆ, ಮನಪೂರ್ವಕ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ದೇವರು ಹುಡುಕುವ ಆಸೆಯಿಂದಲೇ ದೇವರನ್ನು ದರ್ಶನ ಪಡೆದರೆ ಒಳ್ಳೆಯದು. ಹೌದು ಪ್ರೇರೆ, ಅವರಿಗೆ ನಿಜವಾದ ಶಾಶ್ವತ ಕೃಪೆ ದೊರಕುತ್ತದೆ. ಹೌದು, ಅವರು ಉಬ್ಬಿಕೊಳ್ಳಲು ಸಾಧ್ಯವಿಲ್ಲ, ಕೊಚ್ಚಿಕೊಳ್ಳಲು ಸಾಧ್ಯವಿಲ್ಲ, ಮರ್ಯಾದೆಗೆಟ್ಟಿ ನಡೆಯಲು ಸಾಧ್ಯವಿಲ್ಲ. ಹೌದು ಪ್ರೇರೆ, ಅವರು ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತಾರೆ. ಹೌದು, ಕಾರಣ ನಿಜವಾದ ಮಾರ್ಗದಿಂದ ದೇವರನ್ನು ಪಡೆದಿದ್ದಾರೆ ಪ್ರೇರೆ. ಹೀಗೆ ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ. ಹೌದು ಪ್ರೇರೆ, ನಾನು ಆ ಸ್ಥಳ ಬಿಟ್ಟು ಓಡಿ ಹೋದೆ, ಯಾಕಂದರೆ ನಾನು ಸಿದ್ಧತೆ ಮಾಡಿಕೊಂಡಿಲ್ಲ ಇನ್ನು. ಹೌದು, ಯಾಕಂದರೆ ಅಷ್ಟು ದೊಡ್ಡ ಆತ್ಮ ಪಡಿಬೇಕಾದರೆ ನಾವು ದೊಡ್ಡ ರೀತಿಯಲ್ಲಿ ಸಿದ್ಧತೆ ಮಾಡಬೇಕಾಗಿದೆ ಪ್ರೇರೆ. ಹೌದು, ನಾವು ಯೇಸುವಿನ ಆಗಮನಕ್ಕಾಗಿ ಯೋಹಾನನನ್ನು ತಂದೆಯಾದ ದೇವರು ಮೊದಲು ಕಳುಹಿಸಿದ ರಾಜಮಾರ್ಗವನ್ನು ಏರ್ಪಡಿಸಲು ಇಗೂ ಎಲ್ಲ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಕೊರಕಲಾದ ಎತ್ತರ ತಗ್ಗುಗಳು ಸಮ ಮಾಡಲ್ಪಡುವವು. ಹೌದು, ನನ್ನ ಹಿಂದೆ ಬರುವ ಆತನು ಬೆಂಕಿಯಲ್ಲಿ ಪರಿಶುದ್ಧಾತ್ಮನಲ್ಲಿ ಬೆಂಕಿಯಲ್ಲಿ ಸ್ನಾನ ಮಾಡಿಸುತ್ತಾನೆ. ಆತನ ಕೆರದ ಬಾರನ್ನು ಹೊರುವುದಕ್ಕೆ ಕೂಡ ನಾನು ಯೋಗ್ಯನಲ್ಲ. ಅದು ಪ್ರೇರೆ, ಆ ದೇವರು ಇವಾಗ ಯೇಸು ಕ್ರಿಸ್ತನು ಜೀವ ಕೊಡುವ ಆತ್ಮನಾಗಿ ಬರುತ್ತಿದ್ದಾನೆ. ಶಿಷ್ಯರೊಂದಿಗೆ ಇದ್ದ ಅನೇಕ ಕಾಲ ಅನೇಕ ವಿಷಯ ಹೇಳಿದ, ಆದರೆ ಅದು ಅವರಿಗೆ ಸದ್ಯಕ್ಕೆ ಹೊರೆಯಾಗಬಾರದೆಂದು ಹೇಗೋ ಸತ್ಯ ಸ್ವರೂಪಿಯಾದ ಪರಿಶುದ್ಧ ಆ ದೇವರ ಆತ್ಮ ಬಂದ ಮೇಲೆ ನಿಮಗೆ ಎಲ್ಲವನ್ನೂ ತಿಳಿಸಿ ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೌದು ಪ್ರೇರೆ. ಹೀಗೆ ಪ್ರಭುವಿನ ಕುರಿತು ಬರೆಯಬೇಕಾದರೆ ಯೋಹಾನನ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ ಬರೀತಿದ್ದಾನೆ ಪ್ರೇರೆ. ಯೋಹಾನ ಆಪ್ತ ಶಿಷ್ಯ, ಪ್ರಭುವೇ ಯೇಸು ಕ್ರಿಸ್ತನ ಆಪ್ತ ಶಿಷ್ಯ. ಯೇಸುವೆ ದೇವಕುಮಾರನೆಂದು ನೀವು ನಂಬಿ
ಆತನ ಹೆಸರಿನ ಮೂಲಕ ರಕ್ಷಣೆ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಮತ್ತು ಆತನ ಕುರಿತು ಬರೆಯಬೇಕಾದರೆ ಪ್ರಪಂಚದ ಎಲ್ಲ ಪುಸ್ತಕಗಳು ಹಿಡಿಯುವುದೇ ಇಲ್ಲ ಅಂತ ಪ್ರೇರೆ. ಅಂದರೆ ಇಡೀ ಭೂಲೋಕನೇ ಒಂದು ಪೇಪರ್ ಮಾಡಿ ಬರೆದರೂ ಕೂಡ ಯೇಸು ಮಾಡಿದ ಕಾರ್ಯಗಳನ್ನು ಸಾಕಾಗುವುದಿಲ್ಲ. ಹೌದು ಪ್ರೇರೆ. ಆತ ಚಿಕ್ಕಂದಿನಿಂದಲೇ ಅದ್ಭುತ ಸ್ವರೂಪನಾಗಿದ್ದಾನೆ, ಆಲೋಚನಾಕರ್ತನಾಗಿದ್ದಾನೆ, ಪರಾಕ್ರಮ ದೇವರಾಗಿದ್ದಾನೆ, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಹೌದು ಪ್ರೇರೆ. ಹೀಗೆ ನಾವು ಪ್ರಭುವಿಗೋಸ್ಕರ ಕಾದುಕೊಂಡಿರಬೇಕಾಗಿದೆ ಪ್ರೇರೆ. ಪ್ರಭು ನಿಶ್ಚಯವಾಗಿ ಮುಂಗಾರು ಮಳೆಯಂತೆ, ಹಿಂಗಾರು ಮಳೆಯಂತೆ ಆತನನ್ನು ಕಾದುಕೊಂಡಿರುವ ಬೆಳಗ್ಗೆ ಬಂದೇ ಬರುತ್ತಾನೆ ಪ್ರೇರೆ. ದಾವೀದ ಹೇಳ್ತಿದ್ದಾನೆ, ನನ್ನ ಮನೆವೇ ಚಿಂತಿಸುವುದೇಕೆ, ವ್ಯತ್ಯಪಡುವುದೇಕೆ, ಆತನಲ್ಲಿಡು ನಂಬಿಕೆ ನಿರೀಕ್ಷೆ, ಆತನೇ ನಿನಗೆ ಆಧಾರ. ಅದು ಪ್ರೇರೆ. ಪ್ರಭುವೇ ನಮಗೆ ಆಧಾರ ಎಲ್ಲಕ್ಕೂ, ಭೂಲೋಕದ ಜೀವಿತಕ್ಕೂ, ಪರಲೋಕದ ಜೀವಿತಕ್ಕೂ, ಆತ್ಮೀಯ ಜೀವಿತಕ್ಕೂ, ಮಾನಸಿಕ ಶಾರೀರಿಕ ಜೀವಿತಕ್ಕೂ ಆತನೇ ನಮಗೆ ಆಧಾರ ಪ್ರೇರೆ. ಹೀಗೆ ಪ್ರಭುವಿಗೋಸ್ಕರ ಕಾದುಕೊಂಡಿರುವ ಅಂಶದಲ್ಲಿ ನಾವು ನೋಡಿದ ಪ್ರೇರೆ. ಒಂದನೇದಾಗಿ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಹೇಳ್ತಿದ್ದಾನೆ ಪ್ರೇರೆ. ನಾವು ಅಪೊಸ್ತಲ ಕಾರ್ಯಗಳು 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕೊನೆಯ ಭಾಗದಲ್ಲಿ ನೋಡಿದೆವು. ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಶಿಷ್ಯರಿಗೆ ಅಪ್ಪಣೆ ಕೊಡುತ್ತಾನೆ. ಪುನರುತ್ಥಾನದ ನಂತರ 45 ದಿನ ಸ್ವರ್ಗಕ್ಕೆ ಹೋಗುವಾಗ ಶಿಷ್ಯರಿಗೆ ಆಜ್ಞೆ ಮಾಡುತ್ತಿದ್ದಾನೆ, ನೀವು ನನ್ನಿಂದ ಕೇಳಿದಂತಹ ವಾಗ್ದಾನ ಅಂದರೆ ತಂದೆ ನನ್ನ ಹೆಸರಲ್ಲಿ ವಾಗ್ದಾನ ಮಾಡಿದ ದೇವರ ಆತ್ಮನಿಗಾಗಿ ಕಾದುಕೊಂಡಿರ್ರಿ. ಅವರು ಹೋಗಿ 10 ದಿನ ಮೇಲ್ಮಾಳಿಗೆಯಲ್ಲಿ ಕಾದಿರು ಪ್ರೇರೆ. ಅಲ್ಲಿ 12ನೇ ವಾಕ್ಯದಿಂದ ನೋಡುತ್ತೇವೆ, ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹೋಗಿ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಅದು ಪ್ರೇರೆ. ಅಂದರೆ ಅಲ್ಲಿ ನಾವು ನೋಡುತ್ತೇವೆ ಹೆಚ್ಚು ಕಡಿಮೆ 3/4 ಮೈಲಿ ಎಣ್ಣೆ ಮರಗಳ ತೋಪು ಅಂದರೆ ಪ್ರಭು ಪ್ರಾರ್ಥಿಸುವ ಸ್ಥಳ. ಯೆರೂಸಲೇಮಿಗೆ ಹಿಂತಿರುಗಿ ಯೆರೂಸಲೇಮಿಗೂ ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಅಂತ ಪ್ರೇರೆ. ಅಂದರೆ 3/4 ಮೈಲಿ ಅಂತ, 1 ಮೈಲಿಗೆ ಕಡಿಮೆ. ಹೀಗೆ ಅವರು ಅಲ್ಲಿಗೆ ಬಂದು ಯೆರೂಸಲೇಮಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯೇಸುವನ್ನು ಶಿಲುಬೆಗೆ ಹಾಕಿದ ನಂತರ 3 ದಿನ ಅವರು ಭಯಪಟ್ಟು ಅಥವಾ ಅನೇಕ 40 ದಿನಗಳು ಕೂಡ ಭಯಪಟ್ಟು ಶಿಷ್ಯರನ್ನು ಯಹೂದ್ಯರು ಹುಡುಕುತ್ತಿದ್ದಾರೆ. ಯೇಸುವಿನ ಮೇಲೆ ಕೋಪಗೊಂಡು ಪ್ರಭುವನ್ನು ಶಿಲುಬೆಗೆ ಹಾಕಿದ ಅನೇಕರು ಶಿಷ್ಯರ ಮೇಲೆ ಕೂಡ ಹಲ್ಲು ಕಡಿತಿದ್ದಾರೆ ಎಂದು ಅವರು ಕೂಡ ಭಯಪಟ್ಟು ಶಿಷ್ಯರು ಪ್ರಾಣಭಯದಿಂದ ಒಂದು ಮೇಲಂತಸ್ತಿನಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಪ್ರೇರೆ. ಯೇಸು ಕೂಡ ಪ್ರಭು ಅನೇಕ ಸಾರಿ ಅವರಿಗೆ ದರ್ಶನ ಕೊಟ್ಟು ನಿಮಗೆ ಶಾಂತಿ ಆಗಲಿ ಎಂದು ಹೇಳಿದ ಅನೇಕ ಸಾರಿ ದರ್ಶನ ಕೊಡ್ತಾನೆ ಪ್ರೇರೆ. ನೀವು ನಾನು ಆರಿಸಿಕೊಂಡಿರುವ ಅಪೊಸ್ತಲರು, ಇದಕ್ಕೆಲ್ಲ ನೀವೇ ಸಾಕ್ಷಿಗಳು ಎಂದು ಅನೇಕ ಸಾರಿ ಬಲಪಡಿಸುತ್ತಾನೆ ಪ್ರೇರೆ. ಸುಮಾರು 3 ಸಾರಿ ಶಿಷ್ಯರಿಗೆ ಕಾಣಿಸಿಕೊಳ್ತಾನೆ, ಅಥವಾ 500ಕ್ಕೂ ಹೆಚ್ಚು ಜನ ಶಿಷ್ಯರಿಗೆ ಇನ್ನುಳಿದ ಹಿಂಬಾಲಕರಿಗೆ ಕಾಣಿಸಿಕೊಳ್ತಾನೆ ಪ್ರೇರೆ. ಒಂದೇ ಸಮಯದಲ್ಲಿ 500ಕ್ಕೂ ಹೆಚ್ಚು ಸಲ 40 ದಿವಸಗಳಲ್ಲಿ 3-4 ಸಾರಿ ಶಿಷ್ಯರಿಗೆ ಅಥವಾ ಯೇಸುವನ್ನು ದೇವಕುಮಾರನೆಂದು ವಿಶ್ವಾಸಿಸಿದ ಇನ್ನುಳಿದ ಅನುಯಾಯಿಗಳಿಗೆ, ಹಿಂಬಾಲಕರಿಗೆ ಒಂದೇ ಸಮಯದಲ್ಲಿ 500ಕ್ಕೂ ಹೆಚ್ಚು ಸಲ ಅನೇಕ ಸ್ಥಳಗಳಲ್ಲಿ ಕಾಣಿಸಿಕೊಳ್ತಾನೆ ಪ್ರೇರೆ. ನಾನು ಈಗೋ ಸತ್ತವನಾಗಿದ್ದೆ, ಎದ್ದಿದ್ದೇನೆ, ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ, ನೀವೇ ನನ್ನ ಸಾಕ್ಷಿಗಳೆಂದು ಹೇಳ್ತಾನೆ ಪ್ರೇರೆ. ನಾವು ಲೂಕಾ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಲೂಕ್ ಗಾಸ್ಪೆಲ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಹೌದು, ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ ಪ್ರೇರೆ. ನಾವು ಅಪೊಸ್ತಲ ಕಾರ್ಯ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡಿದೆವು ಏನೆಂದು, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಇದನ್ನು
ಲೂಕನು ಕೂಡ ಬರೆಯುತ್ತಿದ್ದಾನೆ ಏನೆಂದು, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ ಎಂದು ಹೇಳಿದನು. ಜೆರುಸಲೇಮಿನಲ್ಲಿ ಅವರಿಗೆ ಆಜ್ಞೆ ಮಾಡುವ ಸ್ಥಳದಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ. ಅಂದರೆ ತಂದೆ ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ತಂದೆ ಏನು ವಾಗ್ದಾನ ಮಾಡಿದ ಪ್ರೇರೆ? ಯಾರೆಲ್ಲ ಯೇಸು ಕ್ರಿಸ್ತನ ವಿಶ್ವಾಸದಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುವ ದೇವರ ಆತ್ಮ. ಅದು ಪ್ರಿಯ, ಯಾರಲ್ಲಿ ದೇವರ ಆತ್ಮ ಇದೆಯೋ ಅವರು ದೇವರ ಮಕ್ಕಳು. ಮತ್ತು ಯಾರಿಗೆ ಕ್ರಿಸ್ತ ಆತ್ಮ ಇದೆಯೋ ಅವರು ಕ್ರಿಸ್ತನವರು. ಹೌದು ಪ್ರೇರೆ, ತಂದೆ ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರ ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಹೌದು ಪ್ರೇರೆ, ದೇವರು ತಂದೆ ಯೇಸು ಹೇಳ್ತಿದ್ದಾನೆ, ತಂದೆ ಬಳಿಗೆ ಹೋಗುತ್ತಿದ್ದೇನೆ, ತಂದೆಯ ಬಳಿಯಿಂದ ನಿಮಗೆ ಮೇಲಣ ಲೋಕದ ಶಕ್ತಿಯನ್ನು ನಿಮಗೆ ಒದಗಿಸುವ ತನಕ ಇದೇ ಪಟ್ಟಣದಲ್ಲಿ ಕಾದುಕೊಂಡಿರಿ. ಹೌದು, ಒಂದನೆಯದಾಗಿ ನನ್ನ ತಂದೆ ವಾಗ್ದಾನ ಮಾಡಿದ ನಿಮಗೆ ಕಳಿಸಿಕೊಡುತ್ತೇನೆ ಮತ್ತು ಮೇಲಣ ಲೋಕದ ಶಕ್ತಿಯಿಂದ ನಿಮ್ಮನ್ನು ಒದಿಸುತ್ತೇನೆ. ಹೌದು ಪ್ರೇರೆ, ಶಕ್ತಿ ಹೊದಿಕೆ. ಹೌದು ಪ್ರೇರೆ, ನಮ್ಮ ಮೇಲೆ ಕೂಡ ಶಕ್ತಿ, ಪರಿಶುದ್ಧ ಆತ್ಮನ ಶಕ್ತಿ, ತಂದೆ ವಾಗ್ದಾನ ಮಾಡಿದ ಶಕ್ತಿ ಮತ್ತು ಹೊದಿಕೆ ವಸ್ತ್ರವಾಗಿ ನಮ್ಮ ಮೇಲೆ ನಾನೇ ಕಳಿಸುತ್ತೇನೆ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಹೌದು, ಇಂದು ಯಾರಾದರೂ ನೀನು ಪರಿಶುದ್ಧಾತ್ಮ ಪಡೆದಿದ್ದಂದರೆ ನಾವು ಕೂಡಲೇ ನಂಬಬಾರ್ದು ಪ್ರೇರೆ. ಯಾಕಂದರೆ ಪರಿಶುದ್ಧಾತ್ಮ ಬಂದ ನಂತರ ನಾವು ಶಕ್ತಿ ಹೊಂದುತ್ತೇವೆ ಮತ್ತು ಆ ಶಕ್ತಿ ವಸ್ತ್ರವಾಗಿ ನಮ್ಮ ಮೇಲಿರುತ್ತದೆ ಪ್ರೇರೆ. ಹೌದು, ನಾವು ಅಂತ ಊದಿದರೆ ಅಲ್ಲಿರೋ ಪೇಪರ್ ಕೂಡ ಅಳ್ಳಾಡುತ್ತದೆ. ಹಾಗೆ ದೇವರ ಶಕ್ತಿ ಮೂವ್ ಆಗ್ತದೆ ಪ್ರೇರೆ. ಹೌದು, ಅನೇಕ ವಿಧದಲ್ಲಿ ದೇವರ ಆತ್ಮ ಕಾರ್ಯ ಮಾಡುತ್ತಾನೆ. ಎಲ್ಲರೂ ಪ್ರವಾದಿಗಳಲ್ಲ, ಎಲ್ಲರೂ ರೋಗ ಸೌಖ್ಯ ಮಾಡುವರಲ್ಲ, ಎಲ್ಲರೂ ಅಪೊಸ್ತಲರಲ್ಲ, ಎಲ್ಲರೂ ಬೋಧಕರಲ್ಲ, ಉಪದೇಶಕರಲ್ಲ, ಎಲ್ಲರೂ ಪರೋಪಕಾರಿಗಳಲ್ಲ. ಅದು ಪ್ರೇರೆ, ಎಲ್ಲರೂ ನಾನಾ ಭಾಷೆಗಳನ್ನು ಮಾತಾಡುವವರಲ್ಲ. ಆದರೂ ದೇವಚಿತ್ತ ಆದರೆ ದೇವರ ಆತ್ಮ ಎಲ್ಲ ಮನುಷ್ಯರ ಒಳಿತಿಗಾಗಿ ವರಗಳನ್ನು ಕೊಡ್ತಾನೆ ಪ್ರೇರೆ. ಒಬ್ಬರಿಗೆ 10 ವರ, ಒಬ್ಬರಿಗೆ 5, ಒಬ್ಬರಿಗೆ 1. ಹೌದು, ಅವನವನ ಸಾಮರ್ಥ್ಯಕ್ಕೆ ತಕ್ಕಾಗಿ ಕೊಡಲಾಗುತ್ತದೆ. ಹೌದು, ಎಲ್ಲರೂ ಅಲ್ಲದಿರ್ಬೋದು, ಆದರೆ ಅನೇಕ ಪಡೆದಿರ್ಬೋದು ಪ್ರೇರೆ. ಹೌದು, ಹೀಗೆ ಅದೆಲ್ಲ ವರಗಳು ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ ಎಂದು ನಾವು ಕೊರಿಂಥ 1ನೇ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇತರರ ಒಳಿತಿಗಾಗಿ ಕೊಡಲ್ಪಟ್ಟಿವೆ. ಆದರೆ ಇಂದು ನಾವು ಅನೇಕರು ನಮ್ಮ ಒಳಿತಿಗಾಗಿ ಬೆಳೆಸಿಕೊಳ್ಳುವುದೇ ಅಪಾಯಕರವಾಗಿದೆ. ಹೌದು, ಉಚಿತವಾಗಿ ಪಡೆದಿರುವುದನ್ನು ಉಚಿತವಾಗಿ ಕೊಡಿರಿ. ಹೌದು ಪ್ರೇರೆ, ಇದೆಲ್ಲ ತಿಳಿದುಕೊಂಡ ನಂತರವೇ ಪರಿಶುದ್ಧ ಆತ್ಮನನ್ನು ಸ್ವೀಕರಿಸ್ಬೇಕು ಪ್ರೇರೆ. ಮೊದಲೇ ನಾವು ಇವೆಲ್ಲ ಬಿಟ್ಟು ಪರಿಶುದ್ಧ ಆತ್ಮನ ಸ್ವೀಕರಿಸಿದರೆ ನಾವು ಫಾಸ್ಟ್ ಹೋಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತೇವೆ. ಹೌದು ಪ್ರೇರೆ, ವ್ಯಾಪಾರ ಶೈಲಿಯಲ್ಲಿ ಜೀವಿಸ್ತೇವೆ. ಅದಕ್ಕೆ ಯೇಸು ಕ್ರಿಸ್ತನ 2ನೇ ಸಾರಿ ಬರುವಾಗ ನೀವು ಯಾರು ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳ್ತಿದ್ದಾನೆ ಪ್ರೇರೆ. ಎಷ್ಟು ಭಯಂಕರ ಪ್ರೇರೆ. ಹೌದು, ಅದಕ್ಕಿಂತ ಪ್ರೀತಿಯಲ್ಲಿರುವುದೇ ಒಳ್ಳೆಯದು. ಹೌದು ಪ್ರೇರೆ, ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ಕೊಚ್ಚಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟೆ ನಡೆಯುವುದಿಲ್ಲ. ಅದು ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ಸ್ವೀಕರಿಸುತ್ತೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ. ಪ್ರೀತಿ ಅದೊಂದು ಬಿದ್ದು ಹೋಗುವುದಿಲ್ಲ, ಪ್ರೀತಿಗೆ ಸೋಲಿಲ್ಲ, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ. ಹೌದು ಪ್ರೇರೆ, ಕೊನೆಯದಾಗಿ ನಿಲ್ಲುವಂಥದ್ದು ನಂಬಿಕೆ, ನಿರೀಕ್ಷೆ, ಪ್ರೀತಿ. ಹೌದು ಪ್ರೇರೆ, ನಂಬಿಕೆ ಈ ಲೋಕದಲ್ಲಿ ಅವಸರ ಪ್ರೇರೆ. ದೇವರನ್ನು ಮೆಚ್ಚಿಸಲು ನಂಬಿಕೆ ಬೇಕು, ದೇವರ ಮಹಿಮೆಯನ್ನು ಕಾಣಲು ನಂಬಿಕೆ ಬೇಕು. ಮಾರ್ತಾ, ನೀನು ನಂಬುವುದಾದರೆ ನಿನ್ನ ತಮ್ಮನು ಬದುಕುತ್ತಾನೆ ಎಂದು ಯೇಸು ಹೇಳುತ್ತಿದ್ದಾನೆ. ಹೌದು, ವಿಶ್ವಾಸ ಬೇಕು ಪ್ರೇರೆ. ವಿಶ್ವಾಸ ಇಲ್ಲದೆ ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯವಿಲ್ಲ. ಮತ್ತು ನಿರೀಕ್ಷೆ ಬೇಕು ಪ್ರೇರೆ. ಹೌದು, ಪರಿಶುದ್ಧಾತ್ಮನ ಮೂಲಕ ನಾವು ಪರಲೋಕದ ಸಂಬಂಧವಾದ ಮಕ್ಕಳೆಂದು ಮತ್ತು ಯೇಸು 2ನೇ ಸಾರಿ ಆಗಮಿಸುತ್ತಿದ್ದಾನೆ. ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ. ಬಂದು ತೆಗೆದುಕೊಂಡು ಹೋಗುತ್ತಾನೆ. ತಾನೇ ಇರುವ ಸ್ಥಳದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ. ಇದು ನಿರೀಕ್ಷೆ ಪ್ರೇರೆ. ಮತ್ತು ಪ್ರೀತಿ ಆ ಜಲರಾಶಿಗಳು ಮುಚ್ಚುವುದಿಲ್ಲ ಪ್ರೇರೆ, ಮುಳುಗಿಸುವುದಿಲ್ಲ. ಪ್ರೀತಿಯನ್ನು ದಗದಗಿಸುವ ಬೆಂಕಿಯು ಕೂಡ ಸುಡುವುದಿಲ್ಲ ಎಂದು ನಾವು ಓದುತ್ತೇವೆ ದೇವರ ವಾಕ್ಯದಲ್ಲಿ. ಹೀಗೆ ಕೊನೆಯಲ್ಲಿ ನಿಲ್ಲುವಂಥದ್ದು ಪ್ರೀತಿಯೇ. ಪ್ರೀತಿ ಕೂಡ ದೇವರ ಆತ್ಮನೇ ಆಗಿದ್ದಾನೆ ಪ್ರೇರೆ. ಹೌದು, ದೇವರ ಆತ್ಮನ ಮೂಲಕ
ನಿಮ್ಮ ಹೃದಯದಲ್ಲಿ ದೇವರ ಪ್ರೀತಿಯನ್ನು ಧಾರಾಳವಾಗಿ ಸುರಿಸಲ್ಪಟ್ಟಿದೆ ಎಂದು ರೋಮಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೀಗೆ ಈಗ ನನ್ನ ತಂದೆಯ ವಾಗ್ದಾನ ಮಾಡಿದ ನಿಮಗೆ ಕಳಿಸಿಕೊಡುತ್ತೇನೆ, ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಹೌದು ಪ್ರೇರೆ, ಪ್ರಭುವಿಗಾಗಿ ಕಾದುಕೊಂಡಿರಿ ಎನ್ನುವ ಅಂಶದಲ್ಲಿ ನಾವು ನೋಡುತ್ತಿದ್ದೇವೆ. ನಾವು ಪ್ರಭುವಿಗಾಗಿ ಕಾದುಕೊಂಡಿರುವ ಅನುಭವ ಸಾಧಿಸಬೇಕಾಗಿದೆ ಪ್ರೇರೆ. ನೀನು ಪ್ರಾರ್ಥಿಸಬೇಕಾದರೆ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ನಿನ್ನ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥಿಸು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡುವನು. ಹೌದು, ಈಗಾಗಲೇ ನಮ್ಮಲ್ಲಿರುವ ಉಸಿರು ದೇವರ ಆತ್ಮನ ಶಕ್ತಿಯಾಗಿದೆ ಪ್ರೇರೆ. ಆದರೆ ದೇವರೊಂದಿಗೆ ಸಂಪರ್ಕ ಇಲ್ಲ ಪ್ರೇರೆ. ಯಾವಾಗ ವಾಕ್ಯದ ಪ್ರಕಾರ ಜೀವಿಸುತ್ತೇವೆ, ಯೇಸು ಕ್ರಿಸ್ತನು ಹೇಳಿದ ಮಾತುಗಳ ಪ್ರಕಾರ ಜೀವಿಸುತ್ತೇವೆ, ಆಗ ಯೇಸು ಕ್ರಿಸ್ತ ಪ್ರಭು ದೇವರ ಬಳಿಯಿಂದ ತಂದೆ ವಾಗ್ದಾನ ಮಾಡಿದ್ದನ್ನು ನಮಗೆ ಕಳಿಸಿಕೊಡುತ್ತಾನೆ. ಪರಿಶುದ್ಧಾತ್ಮ ಮತ್ತು ದೇವರು ಮೇಲಣ ಲೋಕದಿಂದ ನಮಗೆ ಶಕ್ತಿಯನ್ನು ಒದಗಿಸುತ್ತಾನೆ ವಸ್ತ್ರವಾಗಿ. ಅದು ಪ್ರೇರೆ. ಅಷ್ಟರವರೆಗೆ ನಾವು ಶಿಷ್ಯರು ಜೆರುಸಲೇಮ್ ಪಟ್ಟಣದಲ್ಲಿ ಆ ಶಕ್ತಿಗೆ ಕಾದುಕೊಂಡಿರುವಂತೆ ನಾವು ಕೂಡ ನಾವಿರುವ ಸ್ಥಳದಲ್ಲಿ, ನಾವಿರುವ ಆಲಯದಲ್ಲಿ, ನಾವಿರುವ ಮನೆಯಲ್ಲಿ, ಸಮಾಜದಲ್ಲಿ ಕಾದುಕೊಳ್ಳುವ ಅನುಭವ ಬೇಕು ಪ್ರೇರೆ. ಮತ್ತು ಸ್ವರ್ಗದ ತಂದೆ ವಾಗ್ದಾನ ಮಾಡಿದ ಶಕ್ತಿಯನ್ನು ಪಡೆಯುವ ಮತ್ತು ಮೇಲಣ ಲೋಕದ ಶಕ್ತಿಯನ್ನು ಹೊದ್ದುಕೊಳ್ಳುವ ಅನುಭವಕ್ಕೆ ಬರಬೇಕಾಗಿದೆ ಪ್ರೇರೆ. ಹೌದು, ಹೀಗೆ ನಾನು ದರ್ಶನದಲ್ಲಿ ನೋಡಿದ ಪ್ರೇರೆ, ಒಂದಿನ ಒಂದು ಜೀಸಸ್ ಕ್ರೈಸ್ಟ್ದು ಜೀಸಸ್ ಐ ಟ್ರಸ್ಟ್ ಇನ್ ಯು ಎನ್ನುವ ಆ ಕರುಣೆಯ ಆ ಚಿತ್ರ, ಅದು ಒಂದಿನ ಎದುರು ಇಟ್ಟುಕೊಂಡು ಗೋಡೆಗೆ ಹಾಕಿರ್ತೀನಿ ಪ್ರೇರೆ. ಅದನ್ನು ಒಂದಿನ ನಮ್ಮ ಅಮ್ಮವರು ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋದರು. ನಮ್ಮ ಅಮ್ಮವ್ರು ಹಳ್ಳಿಯಲ್ಲಿ ಇರ್ತಾರೆ, ನಾವಿಲ್ಲಿ ಸಿಟಿಯಲ್ಲಿ ಇರ್ತೀವಿ. ಅವ್ರು ತೆಗೆದುಕೊಂಡು ಹೋದಾಗ ನಾನು ಅದರ ಮೇಲೆ ಏನು ಇರಲಿ ಬಿಡು ಎಲ್ಲಿದ್ರೇನು ಅಂತ ಅಂದ್ಕೊಂಡು ಅವ್ರು ಒಯ್ಯಕ್ಕೆ ಬಿಟ್ಟುಬಿಟ್ಟೆ. ಆದರೆ ಇನ್ನು ನಾಳೆ ತೆಗೆದುಕೊಂಡು ಹೋಗ್ತಾರೆ, ನಾಳೆ ತೆಗೆದುಕೊಂಡು ಹೋಗೋದ್ರಲ್ಲಿದ್ದಾರೆ ಅವರು. ಇವತ್ತು ರಾತ್ರಿ ಆ ಫೋಟೋದೊಳಗಿಂದ ದರ್ಶನ ಆಯ್ತು ಪ್ರೇರೆ. ಅದರೊಳಗಿಂದ ಪ್ರಕಾಶ ಬರುತ್ತಿದೆ ನನ್ನ ಮೇಲೆ. ನಾನು ಮೊಣಕಾಲೂರಿನ ಚಿತ್ರದ ಮುಂದೆ ಎಷ್ಟು ಶಕ್ತಿ ಪ್ರಭಾವ ಬರ್ತಿದೆ ಅಂದರೆ ನನ್ನ ದೇಹ ಎಲ್ಲ ಬೆಳಕಾಗಿಬಿಟ್ಟಿದೆ. ನಂದು ಕೈ ಒಳಗಿಂದ ಈ ಕೈ ಇದ್ದದಲ್ಲ, ಈ ಕೈ ಒಳಗಿಂದ ಆ ಪ್ರಭಾವ ಮಹಿಮೆ ಇಲ್ಲಿವರೆಗೆ ಒಂದು 4 ಇಂಚಸ್ 6 ಇಂಚಸ್ ಅಷ್ಟು ಪ್ರಭಾವ ಹೊರಗಡೆ ಬರುತ್ತಿದೆ. ಹೌದು ಪ್ರೇರೆ. ಬೆಂಕಿ ಹಚ್ಚಿದರೆ ಹೊಗೆ ಎಷ್ಟು ಸುತ್ತಮುತ್ತ ಹರಡುತ್ತದೋ ಹಾಗೆ ಪ್ರಭಾವ ಸುತ್ತಮುತ್ತ ಹರಡುತ್ತಿದೆ. ಹೌದು, ಯೇಸುವಿನ ಶಿಲುವೆಯಲ್ಲಿ ಸುರಿದಂಥ ಆ ರಕ್ತ ನೀರು ಪ್ರೇರೆ, ಅದು ಕೃಪೆ ಸತ್ಯ ಸಂಪೂರ್ಣವಾಗಿದೆ. ಹೌದು, ಅದು ಪ್ರಭು ನಮ್ಮೆಲ್ಲರ ಮೇಲೆ, ಮಾನವ ಕುಲದ ಮೇಲೆ ದೇವರು ತೋರಿಸಿದ ಕರುಣೆಯಾಗಿದ್ದಾನೆ ಯೇಸು ಕ್ರಿಸ್ತನೇ. ಹೌದು, ಅದೃಶ್ಯ ದೇವರ ಸಾದೃಶ್ಯ ರೂಪನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿ ಸಂಭೂತನು, ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತನು, ಆ ಯೇಸು ಕ್ರಿಸ್ತನಲ್ಲಿ ಇಡಲು ನಿರ್ಧರಿಸಿದನು. ಆತ್ಮಸ್ವರೂಪ, ಸರ್ವಶಕ್ತ ಜೀವಸ್ವರೂಪ ತಂದೆಯಾದ ದೇವರು ತನ್ನ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುವಂತೆ ತನ್ನ ಮಗನಲ್ಲಿ. ಹೌದು, ನಾನು ತಂದೆ ಒಂದೇ ಆಗಿದ್ದೇವೆ ಎಂದು ಯೇಸು ಹೇಳಿದ್ದಾನೆ ಪ್ರೇರೆ. ಆ ಪ್ರಭು ಹೇಳುತ್ತಿದ್ದಾನೆ, ಕಾದುಕೊಂಡಿರ್ರಿ, ಈಗ ನನ್ನ ತಂದೆ ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ, ದೇವರ ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದ ಪ್ರೇರೆ. ಮತ್ತು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸೀಮೆಯಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವೆ ಎಂದು ಹೇಳಿದನು. ಅಂದು ಶಿಷ್ಯರಿಗೆ ಹೇಳಿದಂತೆ ಇಂದು ನಮಗೆ ಹೇಳುತ್ತಿದ್ದಾನೆ ಪ್ರೇರೆ. ಆ ಶಕ್ತಿ ನಮ್ಮ ಮೇಲೆ ಬಂದಾಗ, ಆ ಶಕ್ತಿಯನ್ನು ನಾವು ಧರಿಸಿಕೊಂಡಾಗ ನಾವು ಕೂಡ ಲೋಕಕ್ಕೂ ಲೌಕಿಕತೆಗೂ ದೂರ ಆಗಿ ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಪಾಲುಗಾರರಾಗಿ, ದೇವರ ಮಕ್ಕಳ ಅಧಿಕಾರದಲ್ಲಿ ಪಾಲುಗಾರರಾಗಿ, ಪುನರುತ್ಥಾನ ಶಕ್ತಿಯಲ್ಲಿ ಪಾಲುಗಾರರಾಗಿ, ದೇವರ ಆತ್ಮನ ವರ ಫಲ ಆಯುಧಗಳಲ್ಲಿ ಪಾಲುಗಾರರಾಗಿ, ನೂತನ ಸೃಷ್ಟಿಯಾಗಿ ನಮ್ಮ ಸುತ್ತಲಿರುವ ಸ್ಥಳಗಳಲ್ಲಿ ಭೂಲೋಕದ ಕಡೆಯವರೆಗೂ ನಮ್ಮನ್ನು ಕೂಡ ಸಾಕ್ಷಿಗಳನ್ನಾಗಿ ಮಾಡುತ್ತಾನೆ ಪ್ರೇರೆ. ಪಂಚಶತಮದಲ್ಲಿ ಇಳಿದು ಬಂದ ಅದೇ ದೇವರಾತ್ಮ, ಜೀವ ಮರಣಗಳ ಒಡೆಯನ್ನು, ಭೂಮಿಯ ಮೇಲೆ ದೇವರ ಸರ್ವಶಕ್ತಿ. ಅದು ಪ್ರೇರೆ. ನನ್ನ ಅನುಭವದಲ್ಲಿ ಪ್ರಾರ್ಥನೆಗೆ ಒಂದು ಸ್ಥಳಕ್ಕೆ ಹೋಗ್ತಿರ್ತೀನಿ ಪ್ರೇರೆ. ಅಲ್ಲಿ ಪ್ರಾರ್ಥನೆಯಲ್ಲಿರುವಾಗ ಉಪವಾಸ ಕಾಲದಲ್ಲಿ, ಯೇಸುವಿನ ಶ್ರಮ ಮರಣದ ಸಮಯದಲ್ಲಿ ಉಪವಾಸ ಕೈಗೊಂಡಾಗ
ಒಂದಿನ ದೇವರ ಆ ಶಕ್ತಿ ವೇಗವಾಗಿ ಬಂತು ಪ್ರೇರೆ. ಇದಕ್ಕೆ ಮೊದಲು ದುರಾತ್ಮ ನನ್ನನ್ನು ಡಿಸ್ಟರ್ಬ್ ಮಾಡಲು ಶಕ್ತಿಯೊಡನೆ ಹೊಗೆಯಂತೆ ಕಪ್ಪು ಹೊಗೆಯಂತೆ ಬಂದಿದ್ದ ಪ್ರೇರೆ. ರಾತ್ರಿಯಲ್ಲಿ ಮಲಗಿದ್ದೆ. ಆ 3 ದಿನ ಉಪವಾಸದಲ್ಲಿದೆ. 4ನೇ ದಿನ ನಡೀತಿತ್ತು. 4ನೇ ದಿನ ಭಾಳ ಹಸುವಾಗಿ ಬಿಡಿತು. ಹಸುವಾದಾಗ ಏನೋ ತೆಗೆದುಕೊಂಡು ಬಿಸ್ಕೆಟ್ ಏನೋ ತಿಂದೆ, ಮಲ್ಕೊಂಡೆ. ಅದು ಕಪ್ಪು ಹೋಗಿ ವೇಗವಾಗಿ ಬಂತು ಪ್ರೇರೆ. ಮಧ್ಯರಾತ್ರಿ ಅದು ಇನ್ನೇನು ನನ್ನನ್ನು ನುಂಗಿ ಬಿಡುತ್ತದೆ ಅನ್ನೋ ರೀತಿಯಲ್ಲಿ ವೇಗವಾಗಿ ಬಂತು. ಅದರಿಂದನೇ ಒಂದು ಬಿಳಿ ಹೊಗೆಯಂತಿರುವ ಆ ದೇವರ ಮಹಿಮೆ ವೇಗವಾಗಿ ಬಂತು. ಅದು ಕೂಡ ಆ ಕಪ್ಪು ಹೋಗಿ ನನ್ನನ್ನು ಸಮೀಪಿಸೋದ್ರೊಳಗಾಗಿ ಆ ಪರಿಶುದ್ಧಾತ್ಮನ ಆ ತೇಜಸ್ಸು ವೇಗವಾಗಿ ಬರುತ್ತಲ್ಲ, ಅದು ಕಪ್ಪು ಹೋಗಿ ಹಿಂದೆ ತಿರುಗಿ ನೋಡಿ ಇದು ದೇವರ ಶಕ್ತಿ ಅಂತ ಓಡಿ ಹೋಯ್ತು ಪ್ರೇರೆ. ನನ್ನನ್ನು ಮುಟ್ಟೋದ್ರೊಳಗೆ ಓಡಿ ಹೋಗಿಬಿಡ್ತು. ದೇವರ ಆತ್ಮ ಆ ಪ್ರಭಾವ, ಆ ಪ್ರಕಾಶ ನನ್ನ ಕಿವಿಯಲ್ಲಿ ಬಂದು ನಿಂತುಕೊಂಡು ಬಿಟ್ಟ ಪ್ರೇರೆ. ನಿಂತುಕೊಂಡು ಮಾತಾಡಿದರು. ನಾನು ದೇವರ ಶಕ್ತಿ ಭೂಮಿಯ ಮೇಲೆ ಸರ್ವಶಕ್ತಿ ಎನಿಸಿಕೊಳ್ಳುತ್ತೇನೆ, ದೇವರ ಶಕ್ತಿ ಭೂಮಿ ಮೇಲೆ ಸರ್ವಶಕ್ತಿ ಎನಿಸಿಕೊಳ್ಳುತ್ತದೆ ಎಂದು ಹೇಳಿದ ಪ್ರೇರೆ. ಹೌದು, ದೇವರು ನಿಮ್ಮೊಂದಿಗೆ ವಾಸ ಮಾಡುತ್ತಾನೆ ಪ್ರೇರೆ. ಹೌದು, ನಾವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ಭಾಗದಲ್ಲಿ 27 ನೋಡ್ತೇವೆ ಪ್ರೇರೆ. ಲೋಕವು ಆತನನ್ನು ಬರಮಾಡಿಕೊಳ್ಳುವುದಿಲ್ಲ. ಲೋಕ ಅಂದರೆ ಪ್ರೇರೆ ಯೇಸುವನ್ನು ವಿಶ್ವಾಸಲಾರದವರು ಅಥವಾ ವಿಶ್ವಾಸಿದ್ರು ಕೂಡ ಲೋಕದವ್ರ ಥರ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬ, ಏನು ತಿನ್ನುವುದು, ಕುಡಿಯುವುದು, ಒದ್ದುಕೊಳ್ಳುವುದು, ಭವಿಷ್ಯನ ಕುರಿತು ಚಿಂತೆ ಇರುವವರು ಅರ್ಥಕೊಳ್ಳುವುದಿಲ್ಲ ಪ್ರೇರೆ. ನನ್ನ ಮಾತನ್ನು ಕೈಗೊಂಡು ನಡೆಯುವವರೇ ನನ್ನ ಪ್ರೀತಿಸೋರು. ನನ್ನ ಪ್ರೀತಿಸೋರಿಗೋಸ್ಕರ ನಾನು ತಂದೆಯಲ್ಲಿ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ಅವರ ಬಳಿಯಲ್ಲಿರಲು ಕಳಿಸಿಕೊಡುತ್ತೇನೆ ಎಂದು ಯೇಸು ಹೇಳಿದ್ದಾನೆ. ಆ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನೇ ಆ ಸಹಾಯಕ, ಆ ಪೋಷಕ. ಆತನು ಬಂದು ಬಲಪಡಿಸುತ್ತಾನೆ. ಹೌದು, ಸದಾ ಕಾಲಕ್ಕೆ ನಮ್ಮ ಸಂಗಡ ಇರುತ್ತಾನೆ, ಮುಂದೆ ಆಗುವ ಸಂಗತಿಗಳನ್ನು ತಿಳಿಸುತ್ತಾನೆ. ಹೌದು ಪ್ರೇರೆ. ಹೀಗೆ ಕರೋನಾ ಬಂದಾಗ ಕೂಡ ಅಂದರೆ ನನಗೆ ಮಲಗಿದಾಗೆ ತಿಳಿಸ್ತಿದ್ದಾನೆ ಪ್ರೇರೆ ಭಾಳ ಎಲ್ಲ. ಯಾಕಂದರೆ ನಿನ್ನ ಮೇಲೆ ಬರುತ್ತೇನೆ ಎಂದು ಹೇಳಿದ್ದಾನೆ ದೇವರು. ಐ ಚೂಸ್ ಫಾರ್ ಯುವರ್ ರೈಟ್ ಪರ್ಸನ್, ಐ ಫಿಲ್ ವಿತ್ ಯು ಮೈ ಓನ್ ಟೈಮ್ ಎಂದು ನಾವು ಇಂಗ್ಲೀಷಲ್ಲಿ ಒಂದು ಕಾಲದಲ್ಲಿ ದೇವರು ಮಾತಾಡಿದ್ದು ನನಗೆ ಜ್ಞಾಪಕದಲ್ಲಿದೆ ಪ್ರೇರೆ. ನಾನು ಸ್ವಂತ ಸಮಯದಲ್ಲಿ ನಿನ್ನ ತುಂಬಿಸುತ್ತೇನೆ ಎಂದು ಹೇಳಿದ್ದಾನೆ. ದರ್ಶನ ಕೂಡ ನಾನು ನೋಡಿದ್ದೇನೆ ಪ್ರೇರೆ. ದೇವರ ಶಕ್ತಿ ಬಹಳ ದೊಡ್ಡ ಶಕ್ತಿ ಪ್ರೇರೆ, ವಿಸ್ಮಯ ಶಕ್ತಿ, ಅಸಾಧಾರಣವಾದ ಶಕ್ತಿ. ಹೌದು, ಬಂಡೆಗಳನ್ನು ಬೆಟ್ಟಗಳನ್ನು ಪುಡಿ ಮಾಡುವಂಥ ಶಕ್ತಿ. ಹೌದು, ದೇವರಾತ್ಮ ಹಿಂದುಗಡೆ ನೋಡ್ತೇವಲ್ಲ ಪ್ರೇರೆ. ಈ ಚಿತ್ರ ನಮ್ಮೊಳಗೆ ಬಂದಾಗ ನಾವು ಆತನೊಳಗೆ ಪ್ರವೇಶ ಆಗುತ್ತೇವೆ. ಎಲ್ಲವೂ ಆತನೊಳಗೆ ವಾಸ ಮಾಡುತ್ತಿದ್ದ ಪ್ರೇರೆ. ನಮ್ಮಲ್ಲಿ ಆತ ಬರುವುದಿಲ್ಲ. ನಿಜವಾಗಿ ಹೇಳುವುದಾದರೆ ನಾವೇ ಆತನೊಳಗೆ ಪ್ರವೇಶವಾಗುತ್ತೇವೆ. ಹೌದು, ಹೀಗೆ ಪ್ರಭು ನಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ನಿಮ್ಮ ಬಳಿಗೆ ಬರುತ್ತೀನಿ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನೋಡುವಿರಿ. ಲೋಕ ನೋಡುವುದಿಲ್ಲ ಪ್ರೇರೆ. ಜೀವ ಕೊಡುವ ಆತ್ಮ, ಮೊದಲನೇ ಮನುಷ್ಯ, ಬದುಕುವ ಪ್ರಾಣಿಯಾದ ಆದಾಮ. 2ನೇ ಮನುಷ್ಯ, ಜೀವ ಕೊಡುವ ಆತ್ಮ ಯೇಸು ಕ್ರಿಸ್ತ ಪ್ರೇರೆ. ಲೋಕವು ನೋಡುವುದಿಲ್ಲ ನನ್ನನ್ನು, ಆದರೆ ನೀವು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಹೌದು ಪ್ರೇರೆ. ಯೇಸು ಕ್ರಿಸ್ತನು ಬದುಕಿಸುವುದಕ್ಕೆ ಬರುತ್ತಿದ್ದಾನೆ, ಬದುಕಿಸುವ ಆತ್ಮನಾಗಿ. ಹೌದು, ಶರೀರದಿಂದ ಹುಟ್ಟಿದ್ದು ಶರೀರ, ಆತ್ಮನಿಂದ ಹುಟ್ಟಿದ್ದು ಆತ್ಮ, ದೇವರಿಂದ ಹುಟ್ಟಿದ್ದು ದೈವಮಯ. ಹೌದು, ಹೀಗೆ ಪ್ರಭುಗೋಸ್ಕರ ಕಾದುಕೊಂಡಿರಬೇಕಾಗಿದೆ ಪ್ರೇರೆ. ಪ್ರಭು ಮಾತಾಡುತ್ತಾನೆ. ಪ್ರಭು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವತನಾಗಿದ್ದಾನೆ. ನಾವು ವಾಗ್ದಾನಗಳಲ್ಲಿ ನಂಬಿಕೆ ಇಡಬೇಕಾಗಿದೆ ಪ್ರೇರೆ. ಏಕೆಂದರೆ ಮಾತು ಕೊಟ್ಟಿರೋದು ಮನುಷ್ಯ ಅಲ್ಲ, ದೇವರು. ಹೌದು, ಪ್ರಭುವಿನೊಂದಿಗೆ ಹೀಗೆ ನಡೆದುಕೊಳ್ಳಬೇಕೆನ್ನುವ ಪದ್ಧತಿ ಕಲಿಯಬೇಕಾಗಿದೆ ಪ್ರೇರೆ. ಭಯಭಕ್ತಿಯೊಂದಿಗೆ ಇರಬೇಕಾಗಿದೆ ಪ್ರಭುವಿನೊಂದಿಗೆ. ಹೌದು, ಪ್ರಭುವಿಗಾಗಿ ಕಾದುಕೊಂಡಿರಬೇಕಾಗಿದೆ. ಪ್ರಭುವಿನಿಂದ ಕೇಳಿದಂಥ ವಾಗ್ದಾನಕ್ಕಾಗಿ ಕಾದುಕೊಂಡಿರಬೇಕಾಗಿದೆ. ಮತ್ತು ನಾವು ಬಲವನ್ನು ಹೊಂದಿ, ಆ ಪ್ರಭುವಿನಿಂದ ಆತ್ಮನಿಂದ ತುಂಬಿ ಬಲವನ್ನು ಹೊಂದಿ ಎಲ್ಲ ಸ್ಥಳದಲ್ಲಿಯೂ ಆ ಪ್ರಭುವಿಗೆ ಸಾಕ್ಷಿಗಳಾಗಿರಬೇಕಾಗಿದೆ. ಪ್ರಭುವೇ ನೆರವೇರಿಸುತ್ತಾನೆ ಅದನ್ನು. ಹೌದು, ನಾವು ನೋಡಿಕೊಂಡೆವು ಲೂಕಾಸುವಾರ್ತೆ 24ನೇ 49ನೇ ವಾಕ್ಯದಲ್ಲಿ, ಮತ್ತು ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಕೂಡ ನೋಡಬಹುದು ಪ್ರೇರೆ. ಆ್ಯಕ್ಟ್ಸ್ ಚಾಪ್ಟರ್ 4 ವರ್ಸ್ 33 ವರ್ಡ್. ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಓದುವುದಾದರೆ,
ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ದೇವರ ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಹೌದು, ಇಲ್ಲಿ ಯಾವಾಗ ತಂದೆಯಿಂದ ವಾಗ್ದಾನ ಮಾಡಿದ ಪ್ರಭುವಿನಿಂದ ಕೇಳಿದಂಥ ಆ ವಾಗ್ದಾನವಾದ ದೇವರ ಶಕ್ತಿ ಶಿಷ್ಯರು ಧರಿಸಿಕೊಂಡರು. ಪರಲೋಕದಿಂದ ಬಂದ ಶಕ್ತಿ, ಮೇಲಣ ಶಕ್ತಿ. ಅವರು ಎಲ್ಲ ಯೆರೂಸಲೇಮ್, ಯೂದಾಯ, ಸಮಾರ್ಯ ಸೀಮೆ, ಭೂಲೋಕದ ಕಟ್ಟಕಡೆಯವರಿಗೆ ಸಾಕ್ಷಿಗಳಾಗುವುದರಲ್ಲಿ ತೊಡಗಿದರು ಪ್ರಿಯರೇ. ಆವಾಗ ಸಾಕ್ಷಿ ಹೇಳುತ್ತಿದ್ದಾರೆ ಶಿಷ್ಯರು. ಯಾರು? ಪೇತ್ರ. ಏನೆಂದು? ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದದ್ದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಹೌದು ಪ್ರಿಯರೇ. ಕಾರಣ, ಸ್ವರ್ಗದಿಂದ ಇಳಿದು ಬರುವ ಶಕ್ತಿಯಿಂದ ನೀವು ತುಂಬಿಕೊಳ್ಳೋ ತನಕ ಇಲ್ಲೇ ಕಾದುಕೊಂಡಿರಿ. ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ. ಹೌದು, ಅಪೊಸ್ತಲರ ಕಾರ್ಯ 1:8 ವಾಕ್ಯ. ಆ ಪ್ರಭುವಿಗೋಸ್ಕರ ಕಾದಿದ್ದರು ಪ್ರಿಯರೇ 10 ದಿನ. ನಾವು ಕೂಡ ಕಾದುಕೊಂಡಿರಬೇಕಾಗಿದೆ. ಕಾದುಕೊಂಡಿರದೆ ಅನುಭವ ದೇವರ ಆತ್ಮ ಪಡೆದ ಅನುಭವ ಅಲ್ಲ ಪ್ರಿಯರೇ. ದೇವರು ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ ಎಂದಿದ್ದಾನೆ. ಕಾದುಕೊಂಡಿರೋ ಅನುಭವವನ್ನೇ ಪ್ರಭು ಹೇಳುತ್ತಿದ್ದಾನೆ. ಪಾಪಿಗಳಾದ ನೀವೇ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ರೊಟ್ಟಿ ಕೇಳಿದರೆ ರೊಟ್ಟಿಯನ್ನು ಕೊಡುತ್ತೀರಿ, ಕಲ್ಲು ಕೊಡುವುದಿಲ್ಲ. ಮೀನನ್ನು ಕೇಳಿದರೆ ಮೀನು ಕೊಡುತ್ತೀರಿ, ಹಾವು ಕೊಡುವುದಿಲ್ಲ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಸ್ವರ್ಗಲೋಕದಲ್ಲಿರುವ ತಂದೆ ತನ್ನನ್ನು ಬೇಡಿಕೊಳ್ಳುವ, ಹೌದು, ತನಗಾಗಿ ಕಾದುಕೊಂಡಿರುವ ಮಕ್ಕಳಿಗೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಯೇಸುವನ್ನು ದೇವರೇ ಕಳಿಸಿಕೊಟ್ಟಿದ್ದಾನೆ. ದೇವರ ಪ್ರತಿರೂಪವೇ ಈತನು ನನ್ನ ಪ್ರಿಯಕುಮಾರನ, ಈತನ ಮಾತನ್ನು ಕೇಳಿರಿ, ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ, ಈತನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತನ್ನು ಕೇಳಿರಿ ಎಂದು ಯೇಸುವಿಗೋಸ್ಕರ ಕಾದುಕೊಂಡಿರಿ. ತಂದೆ ವಾಗ್ದಾನ ಮಾಡಿದ ಆ ಶಕ್ತಿಗಾಗಿ ಎಂದು ಯಾರ್ಯಾರು ಕಾದುಕೊಂಡಿದ್ದಾರೋ, ಹೌದು ಪ್ರೇರೆ, ಅವರೆಲ್ಲರ ಮೇಲೆ ಪರಿಶುದ್ಧಾತ್ಮ ಸುರಿಸ್ತಾನೆ ಪ್ರೇರೆ. ಇಂದಿಗೂ ಕೂಡ ನಾವು ಕಾದುಕೊಂಡಿರಬೇಕಾಗಿದೆ. ಹೀಗೆ ಪ್ರಭುವಿನ ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳದಂತೆ ನಾವು ಕೂಡ ಹೇಳಲು ಸಾಧ್ಯವಾಗುತ್ತದೆ. ಮತ್ತು ಅಪೊಸ್ತಲರೆಲ್ಲರ ಮೇಲೆ ದೇವರ ದಯ ಬಹಳವಾಗಿ ಇದ್ದಂತೆ ನಮ್ಮಲ್ಲಿ ಕೂಡ ಇರುತ್ತದೆ. ಅವರಲ್ಲಿ ಕೊರತೆಯುಳ್ಳವನು ಒಬ್ಬನೂ ಇರಲಿಲ್ಲ. ಹೌದು ಪ್ರೇರೆ, ಅವರೆಲ್ಲರೂ ಕೊರತೆ ಇದ್ದಿಲ್ಲ ಅಂತ ಪ್ರೇರೆ. ಎಲ್ಲರೂ ಶಿಷ್ಯರು ಯಾರ್ಯಾರು ವಿಶ್ವಾಸಿದರು ಅವರು ಎಲ್ಲರೂ ಅಪೊಸ್ತಲರ ಕಾರ್ಯ 1:34 ವಾಕ್ಯ. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕ ತಕ್ಕಂತೆ ಹಂಚಿಕೊಡುತ್ತಿದ್ದರು. ಹೌದು, ಇದು ಪ್ರೇರೆ. ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಹಣವನ್ನು ತಂದು ಇಡುತ್ತಿದ್ದರು. ಅಲ್ಲಿ ಬಡವರಿದ್ದರೆ ಆ ಸಭೆಯಲ್ಲಿ ಅವರಿಗೆ ಹಂಚಿಕೊಡುತ್ತಿದ್ದರು. ಅವರಲ್ಲಿ ಯಾರು ಬಡವರಿದ್ದಿಲ್ಲ ಪ್ರೇರೆ. ಹೌದು, ಇಂದಿನ ಸಭೆಯಲ್ಲಿ ಹೀಗೆ ನಡೆಯುತ್ತದ ಪ್ರಶ್ನೆ ಪ್ರೇರೆ. ಅದು ನಿಜವಾಗಿ ಅಪೊಸ್ತಲರ ಸಭೆಯ ಪ್ರಶ್ನೆ. ಹೀಗೆ ಪ್ರಭುವಿಗಾಗಿ ಕಾದುಕೊಂಡಿರುವ ಅಂಶದಲ್ಲಿ ನಾವು ನೋಡಿದ್ದೇವೆ ಪ್ರೇರೆ. ಮೇಲಿನಿಂದ ನೀವು ಬಲ ಹೊಂದುವ ತನಕ ಕಾದುಕೊಂಡಿರ್ರಿ. ಬಲವನ್ನು ಹೊಂದಿದ ಮೇಲೆ ನೀವು ಲೋಕದ ಕಡೆವರೆಗೂ ನನಗೆ ಸಾಕ್ಷಿಗಳಾಗುತ್ತೀರಿ ಎಂದು ಹೇಳಿದ. ಮತ್ತು ಥೆಸಲೋನಿಕ 1ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. 1 Thessalonians chapter 1 verse 5th word. ಇಲ್ಲಿ ಓದುವುದಾದರೆ ಥೆಸಲೋನಿಕ 1ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯ. ಇಲ್ಲಿ ಓದುವುದಾದರೆ ನಿಮ್ಮನ್ನು, ಅಂದರೆ ಆತನು ಯೇಸು, 4ನೇ ವಾಕ್ಯದಿಂದ ಓದೋಣ ಪ್ರೇರೆ. 1 Thessalonians chapter 1 verse 4 5th word. 1ನೇ ಥೆಸಲೋನಿಕ 1ನೇ ಅಧ್ಯಾಯ 4-5ನೇ ವಾಕ್ಯ. ದೇವರು ಪ್ರೀತಿಸಿದ ಸಹೋದರರೇ. ಹೌದು ಪ್ರೇರೆ, ದೇವರು ಪ್ರೀತಿಸಿದ ಸಹೋದರರು ಯಾರು? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರು, ಯೇಸುವಿನ ಸುವಾರ್ತೆ ಸಾರುತ್ತಿರುವ ವಾಕ್ಯವನ್ನು ಕೇಳಿ ವಿಶ್ವಾಸಿಸುವ ಪ್ರತಿಯೊಬ್ಬರು, ನಿಜವಾದ ಪ್ರೀತಿಯಿಂದ ಯೇಸುವನ್ನು ಪ್ರೀತಿಸುವ, ದೇವರೇ ಕಳಿಸಿಕೊಟ್ಟಿದ್ದಾನೆ ಯೇಸುವನ್ನು, ದೇವರ ಪ್ರತಿರೂಪವೇ ಯೇಸು ಕ್ರಿಸ್ತನೆಂದು ವಿಶ್ವಾಸ ಪ್ರತಿಯೊಬ್ಬರು ಸಹೋದರರೇ ಪ್ರೇರೆ. ಹೀಗೆ ದೇವರ ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೋ ಪರಿಶುದ್ಧಾತ್ಮದೊಡನೆಯೋ ಬಹು ನಿಶ್ಚಯದೊಡನೆಯೋ ಬಂತೆಂಬುದನ್ನು ಬಲ್ಲೆವು. ಹೌದು ಪ್ರೇರೆ, ಇಲ್ಲಿ ಹೇಳ್ತಿದ್ದಾನೆ, ದೇವರು ಪ್ರೀತಿಸಿದ ಸಹೋದರರೇ, ದೇವರು ವಾಗ್ದಾನ ಮಾಡಿದ್ದನ್ನು ಕಾದುಕೊಂಡು ಸ್ವೀಕರಿಸಿದ ಸಹೋದರರೇ. ಹೌದು,
ನಾವು ಸಾರಿದ ಸುವಾರ್ತೆಯು ಬರೀ ನಿಮ್ಮಲ್ಲಿ ಮಾತಾಗಿ ಬರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆ ಬಹು ನಿಶ್ಚಯದೊಡನೆ ಬಂತೆಂಬುದನ್ನು ಬಲ್ಲೆವು. ಹೌದು, ಅವ್ರಿಗೆ ಹೇಳುತ್ತಿದ್ದಾನೆ ಪ್ರೇರೆ, ನಾವು ಒಂಥರ ಪುಸ್ತಕ ನೋಡಿ ನಿಮಗೆ ಹೇಳುತ್ತಿಲ್ಲ ಮತ್ತು ನಿಮ್ಮನ್ನು ಸಂಪಾದಿಸುವುದಕ್ಕೆ ಬಯಸುತ್ತಿಲ್ಲ. ನಾವು ಸಾರಿದ ಸುವಾರ್ತೆ ನಿಮ್ಮಲ್ಲಿ ಬರೀ ಬಾಯಿ ಮಾತಾಗಿ ಬರಲಿಲ್ಲ, ಶಕ್ತಿಯೊಡನೆ, ಅಂದರೆ ದೇವರ ವಾಕ್ಯದೊಡನೆ, ಹೌದು, ಪರಲೋಕ ಶಕ್ತಿಯೊಡನೆ, ಪರಿಶುದ್ಧಾತ್ಮದೊಡನೆಯೂ ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ಹೌದು, ತಂದೆ ವಾಗ್ದಾನ ಮಾಡಿದ್ದನ್ನು ನಾನೇ ಕಳಿಸಿಕೊಡುತ್ತೇನೆಂದು ಹೇಳಿ 10 ದಿನ ಕಾದುಕೊಂಡ ನಂತರ ಸ್ವೀಕರಿಸಿದ ಶಿಷ್ಯರು ಪರಲೋಕದ ಶಕ್ತಿಯನ್ನು ವಸ್ತ್ರವಾಗಿ ಧರಿಸಿಕೊಂಡರು. ಮತ್ತು ಈ ಪತ್ರಿಕೆಯನ್ನು ಪೌಲನು ಬರೆಯುತ್ತಿದ್ದಾನೆ. ಪೌಲನು ಕೂಡ ಆಕಾಶದಲ್ಲಿ ಸೂರ್ಯನಂತೆ ಪ್ರಕಾಶಿಸಿ ದೇವಕುಮಾರ ಯೇಸು ಪೌಲನಿಗೆ ದರ್ಶಿಸುತ್ತಾನೆ ಪ್ರೇರೆ. ಹೌದು, ಆತನು 3 ದಿನ ಕಣ್ಣು ಹೋಗಿ ನಂತರ ಕಣ್ಣು ಬರ್ತವೆ ಪ್ರೇರೆ. ಅನನೀಯ ಪ್ರಾರ್ಥನೆ ಮಾಡುತ್ತಾನೆ. ದೇವರ ಸೇವಕ ಅನನೀಯ ಭಕ್ತನು, ಆತನು ಕಣ್ಣು ಪೊರೆ ಹೋಗಿ ಕಣ್ಣು ಕಾಣಿಸುತ್ತದೆ ಮತ್ತು ಪರಿಶುದ್ಧಾತ್ಮ ಭರಿತನಾಗುತ್ತಾನೆ. ಹೌದು, ಪೌಲನು ಹೇಳುತ್ತಿದ್ದಾನೆ, ಪ್ರಿಯ ದೇವರ ಸಹೋದರರೇ, ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ. ಇವತ್ತಿಗೂ ಯಾರಾದರೂ ಸುವಾರ್ತೆ ಸಾರುವುದಾದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ಅವರಿಗೆ ಬರೀ ಬಾಯಿ ಮಾತಲ್ಲಿ ಸಾರಬಾರದು. ಹೌದು ಪ್ರೇರೆ, ಶಕ್ತಿಯೊಡನೆ ಸಾರಬೇಕಾಗಿದೆ. ಶಕ್ತಿ ಅಂದರೆ ಪರಲೋಕದ ಶಕ್ತಿ, ಪರಿಶುದ್ಧಾತ್ಮನಾಗಿದೆ ಅಂತ ಪ್ರೇರೆ. ಹೌದು, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬಂದಾಗ ಶಕ್ತಿ ಹೊಂದುವಿರಿ. ಹೌದು, ಪರಿಶುದ್ಧಾತ್ಮನೊಡನೆಯೂ ಪರಿಶುದ್ಧಾತ್ಮ ಶಕ್ತಿಯೊಡನೆಯೂ ಬಹು ನಿಶ್ಚಯದೊಡನೆ ಬಂತೆಂಬುದನ್ನು ಬಲ್ಲೆವು ಅಂತ ಅನುಭವದೊಂದಿಗೆ ಹೇಳಬೇಕಾಗಿದೆ ಪ್ರೇರೆ. ಹೀಗೆ ಪ್ರಭುವಿಗೋಸ್ಕರ ಕಾದಿರುವ ಅನುಭವಕ್ಕೆ ಅನೇಕರನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಹೌದು, ಪ್ರಭುವಿಗಾಗಿ ಕಾದುಕೊಂಡಿರುವವರು ನಿಶ್ಚಿತವಾಗಿ ಅದರ ಫಲವನ್ನು ಅನುಭವಿಸುತ್ತಾರೆ ಪ್ರೇರೆ. ಪ್ರಭುವೇ ಆತ್ಮನಾಗಿದ್ದಾನೆ ಪ್ರೇರೆ. ಹೀಗೆ ನಾವು ಪ್ರಭುವಿಗೋಸ್ಕರ ಕಾದುಕೊಂಡಿರೋ ಅನುಭವದಲ್ಲಿ ನೋಡ್ತೇವೆ ಪ್ರೇರೆ. ನಾವು ಸಮುವೇಲನ 1ನೇ ಪುಸ್ತಕ 1ನೇ ಅಧ್ಯಾಯ 12-15 ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಪ್ರಾಫೆಟ್ ಸ್ಯಾಮ್ಯುಯಲ್ ಫಸ್ಟ್ ಬುಕ್. Hallelujah. Thank you, Jesus. Prophet Samuel, first book, chapter 1, verse 12-15. ಸಮುವೇಲನ 1ನೇ ಪುಸ್ತಕ 1ನೇ ಅಧ್ಯಾಯ 12-15 ವಾಕ್ಯದವರೆಗೆ ಪ್ರೇರೆ. ಇಲ್ಲಿ ಓದುವುದಾದರೆ ಅನ್ನಳ ಬಗ್ಗೆ ಪ್ರೇರೆ. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ, ಅಂದರೆ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು, ಅಂದರೆ ಆ ಮಂದಿರದ ಯಾಜಕ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆ ಪೂಜಾರಿ, ದೇವರ ಸೇವಕ, ಆಕೆಯ ಬಾಯನ್ನೇ ಭಾಳ ಹೊತ್ತು ಪ್ರಾರ್ಥನೆ ಮಾಡುತ್ತಿದ್ದಾಳೆ ಅಂದು ಆಕೆ ಬಾಯನ್ನೇ ನೋಡುತ್ತಿದ್ದಂತೆ. 13ನೇ ವಾಕ್ಯ, ಆಕೆಯ ಹೃದಯದಲ್ಲಿ ಪ್ರಾರ್ಥಿಸುತ್ತಿರುವುದರಿಂದ, ಆಕೆ ಅನ್ನಳು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ಶಬ್ದ ಬರುತ್ತಿರಲಿಲ್ಲ ಪ್ರೇರೆ. ಹೃದಯದಿಂದ ಮಾಡುತ್ತಿರುತ್ತಾಳೆ, ಶಬ್ದ ಕೇಳಲಿಲ್ಲ. ಆದುದರಿಂದ ಈಕೆಯು ಮದ್ಯಪಾನ ಮಾಡಿದ್ದಾಳೆಂದು ಅವನು ನೆನೆಸಿ, ಶಬ್ದ ಕೇಳಿಸುತ್ತಿದ್ದರಿಂದ ತುಟಿಗಳು ಮಾತನಾಡುತ್ತಿದ್ದಾವೆ ಎಂದು ಈಕೆ ಮದ್ಯಪಾನ ಮಾಡಿರಬಹುದೆಂದು ನೆನೆಸಿ, ಕುಡಿದಿದ್ದಾಳೆ ಎಂದು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ, ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅಂದರೆ ನೀನು ಮದ್ಯಪಾನ ಮಾಡಿರ್ಬೋದು, ಮಾಡಿದ್ದಿ, ನಿನ್ನ ಅಮಲು ಇನ್ನೂ, ಅಂದರೆ ಮತ್ತು, ಹೌದು ಪ್ರೇರೆ, ಮಬ್ಬು ಇನ್ನೂ ಇಳಿದು ಹೋಗಲಿಲ್ಲವೋ, ಬಿಟ್ಟು ಹೋಗಲಿ ನಿನ್ನನ್ನು, ನಿನ್ನ ಅಮಲು, ದ್ರಾಕ್ಷಾರಸದ ಅಮಲು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಅನ್ನಳು 15ನೇ ವಾಕ್ಯ, ಸ್ವಾಮಿ ಆಗಲ್ಲ, ನಾನು ಬಹು ದುಃಖಪೀಡಿತಳು, ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಹೌದು ಪ್ರೇರೆ, ಪ್ರಭುವಿಗಾಗಿ ಕಾದುಕೊಂಡಿರು ಎನ್ನುವ ಅಂಶದಲ್ಲಿ ಅನ್ನಳು ತನ್ನ ಮಕ್ಕಳಾಗದಿರುವ ಅನುಭವವನ್ನು ದೇವರ ಮುಂದೆ ಹೋಗಿ ತೋಡಿಕೊಳ್ಳುತ್ತಿದ್ದಾಳೆ. ನಾವು ಅದೇ ಓದಿದರೆ ನೋಡ್ತೇವೆ ಪ್ರೇರೆ ಆಕಿನ ವಿಷಯ. ಆ ಯಾಜಕನು ಕೂಡ ದೇವರ ಮನುಷ್ಯನಿಗೆ ತಿಳಿಯಲಿಲ್ಲ. ಕಾರಣ ಆತನಿಗೆ ದೈವಾತ್ಮನ ಪರಿಪಕ್ವತೆ ಇಲ್ಲ ಪ್ರೇರೆ, ದೂರದೃಷ್ಟಿ ಇಲ್ಲ. ಹೌದು, ಆಗಲೇ ಆತನ ಮಕ್ಕಳು ಪಾಪ ಮಾಡುತ್ತಿದ್ದಾರೆ. ದೇವಾಲಯದಲ್ಲಿ ಬರುವ ಸ್ತ್ರೀಯರೊಂದಿಗೆ ನಿನ್ನ ಮಕ್ಕಳನ್ನು ಎಚ್ಚರಿಸಿ ಎಂದು ಆ ದೇವಾಲಯದ ಯಾಜಕನಿಗೆ ಹೇಳಿದರೂ ಕೂಡ
ಕೆಲವು ಸಾರಿ ಎಚ್ಚರಿಸಿ ಬಿಟ್ಟಿರುತ್ತಾನೆ. ಆದರೆ ಆ ದೇವರು ಹೇಳಿದಂತೆ ಮತ್ತೆ ಮತ್ತೆ ಎಚ್ಚರಿಸಿಲ್ಲ. ಅವರು ಗುಣ ಆಗುವಷ್ಟುವರೆಗೆ ಎಚ್ಚರಿಸಿಲ್ಲ, ಬಿಟ್ಟ. ಹೌದು, ಅವರು ಶಿಕ್ಷೆಗೆ ಒಳಗಾಗುತ್ತಾರೆ ಆತನ ಮಕ್ಕಳು. ಈತನು ಕೂಡ ವಯಸ್ಸಿನಾತನಾಗಿದ್ದಾನೆ. ಅನ್ನಳು ದೇವಾಲಯದಲ್ಲಿ ಪ್ರಾರ್ಥಿಸಿದಾಗ ಕುಡಿದಿರಬಹುದು ಎಂದು ಭಾವಿಸಿ ನೀನು ಆಮೇಲೆ ಬಿಟ್ಟು ಹೋಗಲೆಂದು ಆಕೆಯನ್ನು ಗಟ್ಟಿಯಾಗಿ ಮಾತಾಡುತ್ತಾನೆ. ಆಕೆ, ಇಲ್ಲ ಸ್ವಾಮಿ, ಆಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷರಸ ಬೇರೆ ಯಾವ ಮದ್ಯವಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ತಂದೆ ದೇವರಾದ ಪರಿಶುದ್ಧ ಯೆಹೋವನ ಮುಂದೆ ಹೊಯ್ದಿದ್ದೇನೆ. ಕಣ್ಣೀರಿನ ಮುಖಾಂತರ ನಾವು ನೋಡುತ್ತೇವೆ ಪ್ರಿಯರೇ, ರೋಮಾಪತ್ರಿಕೆ 8ನೇ ಅಧ್ಯಾಯದಲ್ಲಿ ಮುಂದೆ ನೋಡುತ್ತೇವೆ 14ನೇ ವಚನ ಭಾಗದಿಂದ ಏನೆಂದು, ದೇವರ ಆತ್ಮ ನಾವು ಹೇಗೆ ಪ್ರಾರ್ಥಿಸಬೇಕೆಂದು ನಮ್ಮ ಬಲ್ಲವರಲ್ಲ, ಆದರೆ ದೇವರ ಆತ್ಮ, ಸ್ವರ್ಗದಿಂದ ಇಳಿದು ಬರುವ ಆತ್ಮ, ದೇವರು ಮೇಲಿನ ಲೋಕದಿಂದ ಶಕ್ತಿಯಾಗಿ ವ್ಯಕ್ತಿಯಾಗಿ ಒದಿಸುವ ಆತ್ಮ ನಾವು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂದು ತಿಳಿಸುತ್ತಾನೆ. ಮಾತು ಕೆಟ್ಟಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ಮೂಲಗುವಿಕೆಯಿಂದ ನಮ್ಮೊಳಗಿಂದ ಪ್ರಾರ್ಥಿಸುತ್ತಾನೆ. ಆ ಆತ್ಮನ ಭಿನ್ನ ಇಚ್ಛೆ ಏನೆಂದು ದೇವರಿಗೆ ಗೊತ್ತು. ಆ ಆತ್ಮನ ಭಿನ್ನ ಕೇಳಿ ದೇವರು ನೆರವೇರಿಸುತ್ತಾನೆ. ಹೌದು ಪ್ರೇರೆ, ನಮ್ಮ ಪ್ರಾರ್ಥನೆ ನೆರವೇರಬೇಕಾದರೆ, ನಾವು ದುರಾತ್ಮ ಬಂಧಿಸಬೇಕಾದರೆ, ಆ ಪರಿಸ್ಥಿತಿಗಳನ್ನು ಮಾರ್ಪಾಟು ಮಾಡಬೇಕಾದರೆ, ದೇವರ ಮಕ್ಕಳಿಗೆ ಶುಭ ಜಯ ಬೆಳಕು ತಂದು ಕೊಡಬೇಕಾದರೆ, ಆರೋಗ್ಯ, ದೇವರ ಆತ್ಮಭರಿತರಾಗಿ ಪರಿಶುದ್ಧಾತ್ಮ ನಮ್ಮ ಮೂಲಕ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಮತ್ತು ಪರಿಶುದ್ಧಾತ್ಮ ಭರಿತರಾಗಿ ನಾವು ಚಲಿಸಬೇಕಾಗಿದೆ, ಆಜ್ಞೆ ಮಾಡಬೇಕಾಗಿದೆ. ಹೌದು, ಹೀಗೆ ಆ ಮನೋವೇದನೆಯನ್ನು ದೇವರ ಮುಂದೆ ಒಯ್ದಿದ್ದಾಳೆ. ನಾವು ಕೂಡ ದೇವರಿಗಾಗಿ ಪ್ರಭುವಿಗಾಗಿ ಕಾದುಕೊಂಡಿರುವ ಅನುಭವಕ್ಕೆ ಹೋದಾಗ ನಮ್ಮ ಮನೋವೇದನೆಯನ್ನು ಕೂಡ ದುಃಖ ಇರಬಹುದು, ಯಾವುದೇ ಇರಬಹುದು ಬೇರೆ, ಕಣ್ಣೀರಿನಿಂದ ಶಬ್ದ ಕೇಳಿಸದೆ ಅನ್ನಳಂತೆ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯವನ್ನು ಸುರಿಸಬೇಕಾಗಿದೆ ಪ್ರೇರೆ. ಹೌದು, ಮತ್ತು ನಾವು ನೋಡುತ್ತೇವೆ ಆಮೇಲೆ ಆತ ಹೇಳುತ್ತಾನೆ, ಯಾರು ಎಲಿ ಯಾಜಕ, ಆಕೆ ಹೇಳ್ತಾಳೆ, ಅಯೋಗ್ಯಗಳೆಂದು ನೆನೆಸಬೇಡ, ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು 16ನೇ ವಾಕ್ಯ, ಸೊಮ್ಮೇಲ 1ನೇ ಪುಸ್ತಕ 1ನೇ ಅಧ್ಯಾಯ 16ನೇ ವಾಕ್ಯ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ, ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೆನು ಎಂದು ಹೇಳಿದಳು. ಆಗ ಏಲಿಯು ಆಕೆಗೆ 17ನೇ ವಾಕ್ಯ, ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಅನ್ನಳು ಏಲಿಗೆ, ನಿನ್ನ ದಾಸಿ 18ನೇ ವಾಕ್ಯ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಪ್ರೇರೆ, ಯಾವಾಗ ಒಂದು ಸಾರಿ ದುಃಖ ತೋಡಿಕೊಂಡು ಯಾಜಕನಿಗೆ ಸೇವಕರಿಗೆ ಗೊತ್ತಾಗುತ್ತಿಲ್ಲ ಎಂದು, ಅವರು ಏನೋ ಇರ್ಬೋದು, ಪಾಪ ಮಾಡಿರ್ಬೋದು ಇವರು ಏನೋ ಎಂದು ಹೇಳ್ತಾರೆ. ಆದರೆ ಇವರು ಪಾಪ ಇಲ್ಲ, ಶೋಧನೆ ಪರೀಕ್ಷೆಗೆ ಒಳಪಡಿಸಿರ್ತಾನೆ ದೇವರು. ಹೌದು, ವಿಶ್ವಾಸ ಪರೀಕ್ಷೆಗೊಳಗಾಗ್ತದೆ ಪ್ರೇರೆ. ಅಳಿದು ಹೋಗುವ ಬಂಗಾರವೇ ಬೆಂಕಿಯಲ್ಲಿ ಶೋಧಿಸಲ್ಪಡುತ್ತಿರುವಾಗ ಅಳಿಯದ ವಿಶ್ವಾಸ, ಶಾಶ್ವತ ಜೀವಕ್ಕೆ ತೆಗೆದುಕೊಂಡು ಹೋಗುವ ವಿಶ್ವಾಸ ಇನ್ನೆಷ್ಟು ಪರೀಕ್ಷೆ ಆಗುತ್ತದೆ. ಹೌದು, ಕಷ್ಟ ಸಂಕಟಗಳಿಂದ, ಸೈತಾನ್ನಿಂದ, ಶರೀರಾಶೆ, ನೇತ್ರಾಶೆ, ಬದುಕುಬಂಡಂಬ ಎಂಬ ಇಹಲೋಕದ ಶತ್ರು ಪರೀಕ್ಷೆ ಮಾಡುತ್ತಾನೆ ಪ್ರೇರೆ. ಹೌದು, ಶೋಧಿಸುತ್ತಾನೆ, ದೇವರು ಶುದ್ಧ ಮಾಡುತ್ತಾನೆ ಪರೀಕ್ಷೆ ಮಾಡಿ. ಹೌದು, ಹೀಗೆ ನಾವು ಕೂಡ ಸಮಾಧಾನದಿಂದ ಹೋಗು ಎಂದು ಹೇಳುವ ದೇವ ಸೇವಕರು ಬೇಕಾಗಿದೆ ಪ್ರೇರೆ. ಮತ್ತು ದೇವರು ನಿನ್ನ ಪ್ರಾರ್ಥನೆ ನೆರವೇರಿಸಲಿ ಎನ್ನುವ ದೇವರ ಸೇವಕರು ಬೇಕಾಗಿದೆ. ಮತ್ತು ನಿನ್ನ ದಾಸಿಯ ಮೇಲೆ ಕಟಾಕ್ಷ ಇರಲಿ ಎಂದು ಹೇಳುವ ವಿಶ್ವಾಸಿಗಳು ಬೇಕಾಗಿದೆ. ಹೌದು, ಮತ್ತು ದೇವಚಿತ್ತಾನುಸಾರ ನಾವು ದೇವ ಸೇವೆಯಲ್ಲಿ ಮುಖ ಬಾಡದೆ ದೇವರಿಗಾಗಿ ಜೀವಿಸುವ ಜೀವನ ಬೇಕಾಗಿದೆ ಪ್ರೇರೆ. ಹೌದು, ಯಾವಾಗ ಪ್ರಭುವಿನ ಸನ್ನಿಧಿಯಲ್ಲಿ ಪ್ರಭುವಿಗೋಸ್ಕರ ಕಾದುಕೊಂಡಿರುವಾಗ, ಪಂಚಶತಮ ದಿನದಲ್ಲಿ ಶಿಷ್ಯರು ಕಾದುಕೊಂಡಂತೆ ನಾವು ಕಾದುಕೊಂಡಾಗ, ಆ ಸ್ವರ್ಗದಿಂದ ಇಳಿದು ಬಂದ ಶಕ್ತಿಯನ್ನು ಧರಿಸಿಕೊಂಡಾಗ, ಹೌದು ಪ್ರೇರೆ, ಈ ಅನುಭವಕ್ಕೆ ಬರಬೇಕಾಗಿದೆ. ಪ್ರಭುವಿಗೋಸ್ಕರ ಕಾದಿರು ಎಂದು ನಾವು ಶಿಷ್ಯರು ಕಾದುಕೊಂಡಿದ್ದನ್ನು ನೋಡಿದ್ದೇವೆ ಪ್ರೇರೆ. ಅಲ್ಲಿ 12 ಜನ ಅಪೊಸ್ತಲರು ಮತ್ತು ಯೇಸುವಿನ ತಾಯಿಯಾದ ಪರಿಶುದ್ಧ ಮರಿಯಳು, ಹೌದು ಪ್ರೇರೆ, 120 ಜನ ಅಲ್ಲಿ ಕಾದುಕೊಂಡಿದ್ದರು. ಎಲ್ಲರ ಮೇಲೆ 2ನೇ ಅಧ್ಯಾಯ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಪಂಚಶತಮ ದಿನ ದೊಡ್ಡ ಬಿರುಗಾಳಿಯೊಂದಿಗೆ ಬೀಸುತ್ತದೆ ಎಂಬಂತೆ ಆ ಮೇಲ್ಮಾಳಿಗೆಯಲ್ಲಿ
ಬಿರುಗಾಳಿಯೊಂದಿಗೆ ಆ ಅಗ್ನಿ ಜ್ವಾಲೆ ಪ್ರವೇಶ ಆಯ್ತು ಪ್ರೇರೆ. ಅವರ ಮಧ್ಯದಲ್ಲಿ ಇಳಿದು ಬಂತು. ಆ ಅಗ್ನಿ ಜ್ವಾಲೆ ಮಧ್ಯದಲ್ಲಿ ಕೆಂಪಾದ ಕೆನ್ನಾಲಿಗೆ ಕಾಣಿಸಿಕೊಂಡಿತ್ತು. ಆ ನಾಲಿಗೆ ತುಂಡು ತುಂಡಾಗಿ ಎಲ್ಲರ ಮೇಲೆ ವಿಂಗಡವಾಗಿ ಕೂತುಕೊಂಡಿತ್ತು ಪ್ರೇರೆ. ಆ ನಾಲಿಗೆ, ಆ ಶಕ್ತಿ ಅವರಿಗೆ ಶಕ್ತಿ ಕೊಡುವ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿದರು. ಹೌದು ಪ್ರೇರೆ. ಬೇರೆ ಬೇರೆ ಭಾಷೆ ಅಂದರೆ ದೇವರೊಂದಿಗೆ ಆ ಸಂಪರ್ಕ. ಹೌದು ಪ್ರೇರೆ. ಹೀಗೆ ಪ್ರಭುವಿಗಾಗಿ ಕಾದುಕೊಂಡಿರೋ ಅನುಭವ ಬೇಕಾಗಿದ್ದು ಪ್ರೇರೆ. ಕಳ್ಳನು ಬರುವುದು, ಕಳ್ಳತನಕ್ಕಾಗಿ, ಕೊಲೆ ಮಾಡುವುದಕ್ಕೆ, ನಾಶ ಮಾಡುವುದಕ್ಕಾಗಿ ನಾನು ಬಂದುದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು. ಹೌದು ಪ್ರೇರೆ. ಯೇಸು ಕ್ರಿಸ್ತನು ಬಂದದ್ದು ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಬಂದಿದ್ದ, ಕೊಟ್ಟು ಹೋಗಿದ್ದಾನೆ ಪ್ರೇರೆ. ಆದರೆ ಪರಿಶುದ್ಧಾತ್ಮನ ಮುಖಾಂತರ ಅದು ಪ್ರಾರಂಭವಾಗುತ್ತದೆ ಎಂದು ಹೇಳಿದ್ದಾನೆ. ನಾನು ಹೋಗುತ್ತಿದ್ದೇನೆ, ಹೋದರೆ ಮಾತ್ರ ಪರಿಶುದ್ಧ ದೇವರಾತ್ಮನ ನಿಮ್ಮ ಬಳಿಗೆ ಕಳಿಸಿಕೊಡಬಲ್ಲೆ ಎಂದು ಹೇಳಿ ಪಂಚಶತಮ ದಿನ ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ಇಂದಿಗೂ ಕೂಡ ಆತನಲ್ಲಿ ಪ್ರೀತಿಸಿ ಆತನ ಕೈಗೊಂಡು ನಡೆಯುವುದಾದರೆ ಮತ್ತೆ ಕಳಿಸಿಕೊಡಲಾಗುತ್ತದೆ. ಈಗಾಗಲೇ ಪರಿಶುದ್ಧಾತ್ಮ ಈ ಲೋಕ ಪ್ರವೇಶ ಮಾಡಿದ್ದಾನೆ, ಆದರೆ ಮತ್ತೆ ವಿಶ್ವಾಸವರಿಗೆ ಪ್ರವೇಶ ಆಗುತ್ತಿದೆ. ಹೌದು, ಮೇಲಿನಿಂದಲೇ ಪ್ರವೇಶ ಆಗುತ್ತದೆ ಪ್ರೇರೆ. ಹೀಗೆ ಪ್ರಭುಗೋಸ್ಕರ ಕಾದುಕೊಂಡಿದ್ದರು ಎಲ್ಲರ ಮೇಲೆ, ಶಿಷ್ಯರ ಮೇಲೆ ಪಂಚಶತಮ ದಿನ ಸ್ವರ್ಗದ ಶಕ್ತಿ, ದೇವರು ವಾಗ್ದಾನ ಮಾಡಿದ ಶಕ್ತಿ ಇಳಿದು ಬಂತು ಪ್ರೇರೆ. ಅವರೆಲ್ಲರೂ ಭೂಲೋಕದಲ್ಲಿ ಕಟ್ಟ ಕಡೆಯವರಿಗೆ ಸಾಕ್ಷಿಗಳಾದರು. ಹೌದು, ಹೀಗೆ ನಾವು ಹನ್ನಳ ಕುರಿತು ನೋಡಿದೆವು. ದೇವರ ಸನ್ನಿಧಿಯಲ್ಲಿ ತನ್ನ ಹೃದಯವನ್ನು ಕಣ್ಣೀರಿನಿಂದ ಸುರಿಸಿದಳು, ಶಬ್ದ ಬರದೆ. ಏಲಿ ಎಂಬ ಪ್ರವಾದಿಯ ಮುಖಾಂತರ, ಯಾಜಕನ ಮುಖಾಂತರ ಆಕೆ ಗದರಿಸಲ್ಪಟ್ಟರೂ ಕೂಡ ಆಕೆ, ಇಲ್ಲ ಸ್ವಾಮಿ ಆಗಲ್ಲ, ನಿನ್ನ ದಾಸಿಯಾದ ನಾನು ಕುಡಿದಿಲ್ಲ, ಮತ್ತಳಾಗಿಲ್ಲ, ನನ್ನ ಹೃದಯವನ್ನು ವೇದನೆಯನ್ನು, ದುಃಖವನ್ನು ನಾನು ದೇವರ ಮುಂದೆ ಸುರಿಸುತ್ತಿದ್ದೇನೆ ಎಂದು ಹೇಳ್ತಿದ್ದಾಳೆ. ಆಗ ಏಲಿಯು, ಇಲ್ಲವ, ನಿನಗೆ ಸಮಾಧಾನವಾಗಲಿ, ಇಸ್ರಾಯೇಲ್ ದೇವರು ನಿನ್ನ ಮನೋ ಇಚ್ಛೆಯನ್ನು ನೆರವೇರಿಸಲಿ ಎಂದು ಹೇಳಿ ಕಳಿಸುತ್ತಾನೆ. ಆಗ ಆಕೆ ದುಃಖವನ್ನು ಮರೆತು, ಅಂದಿನಿಂದ ಆಕೆಯ ಮುಖದ ದುಃಖ ಇರಲಿಲ್ಲ ಅಂತ ಪ್ರೇರೆ. ಹೌದು, ಯಾವಾಗ? ದೇವರ ಪ್ರಭುವಿಗಾಗಿ ಕಾದುಕೊಂಡಿರುವಾಗ. ಹೀಗೆ ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯದ 39ನೇ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಪ್ರೇರೆ. ಮಾರ್ತಾ ಮರಿಯ ಲಾಜರನ ಕುರಿತು. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 39th ವರ್ಡ್. ಇಲ್ಲಿ 38ನೇ ವಾಕ್ಯದಿಂದ ಓದೋಣ ಪ್ರೇರೆ. ಲೂಕನ ಸುವಾರ್ತೆ 38ರಿಂದ 42ರವರೆಗೆ. ಇಲ್ಲಿ ಪೀಠಿಗೆ ನೋಡುವುದಾದರೆ, ಮಾರ್ತಳು ಮರಿಯಳು ಎಂಬವರ ಮನೆಯಲ್ಲಿ ಯೇಸು ಇಳ್ಕೊಂಡದ್ದು. ಯೇಸು ಸುವಾರ್ತೆ ಸಾರುತ್ತಿರುವಾಗ ಅನೇಕ ಹಳ್ಳಿಗಳಿಗೆ, ಊರುಗಳಿಗೆ, ಪಟ್ಟಣಗಳಿಗೆ ಹೋಗುತ್ತಿದ್ದ ಪ್ರೇರೆ. ವಿಶೇಷವಾಗಿ ಒಂದು ಬೆತಾನಿಯ ಸ್ಥಳಕ್ಕೆ ಹೋದಾಗ, ಮತ್ತೆ ಹೋದಾಗ ಒಂದೇ ಮನೆಯಲ್ಲಿ ತಂಗುತ್ತಿರುತ್ತಾನೆ ಪ್ರಭು. ಮಾರ್ತಾ ಮರಿಯಾ ಅಥವಾ ಲಾಜರ್ ಎಂಬುವರ ಮನೆಯಲ್ಲಿ ಹೌದು ಇಳ್ಕೊಂಡ ಯೇಸು ಪ್ರಭು. 38ನೇ ವಾಕ್ಯ, ಲೂಕ 10ನೇ ಅಧ್ಯಾಯ 38ರಿಂದ 42. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು, ಅಂದರೆ ಬೆತಾನಿಯ. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಮಾರ್ತಾ ಎಂಬ ಸ್ತ್ರೀ ತನ್ನ ಮನೆಯಲ್ಲಿ ಯೇಸುವನ್ನು ಸ್ವಾಗತಿಸ್ತಾಳೆ ಪ್ರೇರೆ. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಮಾರ್ತಳಿಗೆ ಮರಿಯಳು ಎಂಬ ಒಬ್ಬ ತಂಗಿ ಇರುತ್ತಾಳೆ. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಮಾರ್ತಳ ತಂಗಿ ಮರಿಯ ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಸಮೀಪದಲ್ಲಿ ಕೂತುಕೊಂಡು ಆತನ ಮಾತುಗಳನ್ನು ಕೇಳುತ್ತಿದ್ದಳಂತ ಪ್ರೇರೆ. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ತಂಗಿ ಪ್ರಭುವಿನ ಪಾದಗಳ ಬಳಿಯಲ್ಲಿ ಕುಳಿತು ಮಾತುಗಳನ್ನು ಕೇಳುತ್ತಿದ್ದಾಳೆ ಪ್ರಭು ಯೇಸು ಕ್ರಿಸ್ತನದು. ಆದರೆ ಅವರ ಅಕ್ಕ ಮಾರ್ತಳು ಮನೆಯ ಒಳಗಡೆ ಬಹಳ ಕೆಲಸಗಳ ನಿಮಿತ್ತ, ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಯೇಸುವಿನ ಬಳಿಗೆ ಬರ್ತಾಳೆ ಪ್ರೇರೆ. ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಯೇಸುವಿಗೆ ಹೇಳ್ತಿದ್ದಾಳೆ ಮಾರ್ತ, ಸ್ವಾಮಿ, ನನ್ನ ತಂಗಿ ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಹೌದು, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ಯೇಸು ಪ್ರಭು ಕೇಳ್ತಿದ್ದಾಳೆ. ಯೇಸು ಬಂದಿರುವುದೇ ದೇವರ ಮಾತುಗಳನ್ನು ಹೇಳುವುದಕ್ಕೆ. ಈಕೆ ಅದನ್ನು ಬಿಟ್ಟು ಬೇಸತ್ತು ಇರುವಂಥ ಸೇವೆಯ ವಿಷಯವಾಗಿ ಯೇಸುವಿಗೆ ಮಾತಾಡುತ್ತಿದ್ದಾಳೆ. ಸ್ವಾಮಿ, ನನ್ನ ತಂಗಿ ಸೇವೆಗೆ ನನ್ನೊಬ್ಬಳನ್ನು ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು. ಇನ್ನು ಕಾಲು ಬಳಿಯಿಂದ ಎದ್ದು ನನಗೆ ಸಹಾಯ ಮಾಡಂತ ಹೇಳಪ್ಪ, ನೀನು ಮತ್ತೆ ಆಮೇಲೆ ಮಾತಾಡುವಂತೆ ಅನ್ನೋ ರೀತಿಯಲ್ಲಿ ಪ್ರಭುವಿಗೆ ಉಪದೇಶ ಮಾತಾಡುತ್ತಿದ್ದಾಳೆ. ಸ್ವಾಮಿ, ನನ್ನ ತಂಗಿ ಸೇವೆಗೆ ನನ್ನೊಬ್ಬಳನ್ನು ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಅವಳಿಗೆ ಹೇಳು. ಆಗ ಸ್ವಾಮಿ ಹೇಳ್ತಾನೆ ಪ್ರೇರೆ. 41ನೇ ವಾಕ್ಯ, ಸ್ವಾಮಿಯು
ಆಕೆಗೆ, ಮಾರ್ತಾಳೆ ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಸ್ವಾಮಿ, ನನ್ನ ತಂಗಿ ನನಗೆ ಸಹಾಯ ಮಾಡೋಕ್ಕಂತ ಆಕೆಗೆ ಜ್ಞಾನ ಹೇಳು ಸ್ವಲ್ಪ ಎಂದು ಹೇಳಿದಾಗ, ನಿನಗೆ ಚಿಂತೆ ಇಲ್ಲೇನು, ನಾನು ಕಷ್ಟಪಡುತ್ತಿದ್ದೀನಿ ಎಂದಾಗ ಪ್ರಭು ಹೇಳ್ತಿದ್ದಾನೆ, ಮಾರ್ತಾ ನೀನು ಅನೇಕ ವಿಷಯಗಳ ನಿಮಿತ್ತವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದಿ. ಇನ್ನು ಸಿಕ್ಕಿಕೊಂಡಿದ್ದಿ ಲೋಕ ಕಾರ್ಯಗಳ ಮಧ್ಯದಲ್ಲಿ, ಏನು ತಿನ್ನಬೇಕು, ಏನು ಒದ್ದುಕೊಳ್ಳಬೇಕು, ಏನು ಕುಡಿಬೇಕೆಂದು. ನನ್ನ ಬಳಿಗೆ ಬರುವವನಿಗೆ ಹಸಿವೆ ಆಗುವುದೇ ಇಲ್ಲ ಎಂದು ಹೇಳಿದ್ದಾನೆ ಯೇಸು. ನನ್ನಲ್ಲಿ ವಿಶ್ವಾಸ ಇಡುವವನಿಗೆ ನೀರಡಿಕೆ ಆಗುವುದೇ ಇಲ್ಲ. ಇಂಥ ಮಹಿಮೆಯ ಜೀವಿತ ಕೊಡಲು ಬಂದಿದ್ದೇನೆ. ನೀವು ಮತ್ತೆ ಶರೀರ ಜೀವನಕ್ಕೆ ಬಗ್ಗೆ ನಾನು ಹೇಳಂತ ಹೇಳ್ತೀಯಾ ಎನ್ನುವ ರೀತಿಯಲ್ಲಿ ಪ್ರಭು ಹೇಳ್ತಿದ್ದಾನೆ ಪ್ರೇರೆ. ಮಾರ್ತಾಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದಿ, ಕೆಲವು ಮಾತ್ರ ಬೇಕಾದದ್ದು. ಹೌದು ಪ್ರೇರೆ, ನೀನು ನೀರು, ಊಟ, ಎಲ್ಲ ಸೇವೆ ಎಂದು ನೀನು ನಿಜವಾಗಿ ಇದೇ ಸೇವೆ ಎಂದು ಅಂದುಕೊಳ್ಳುತ್ತಿದ್ದೀಯಾ? ಇಲ್ಲ, ನೀನು ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಸಿಕ್ಕಿಕೊಂಡಿದ್ದಿ. ನನ್ನ ಮಾತು ಕೇಳಲಾರ್ದ ಲೌಕಿಕವಾಗಿ ನನ್ನನ್ನು ಸ್ವಾಗತಿಸಿದ್ದಿ, ಲೌಕಿಕವಾಗಿ ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದಿ. ಆದರೆ ಕೆಲವು ಮಾತ್ರ ಬೇಕಾದದ್ದು. ಅದು ಯಾವುದಂದರೆ, ಅಥವಾ ಒಂದೇ ಬೇಕಾದದ್ದು, ಆ ಉತ್ತಮ ಭಾಗವನ್ನು ಮರಿಯಳು, ಆ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಯೇಸು ಹೇಳ್ತಿದ್ದಾನೆ, ಈ ಲೋಕದಾಗ ಕೆಲವು ಮಾತ್ರ ಬೇಕು ಅಥವಾ ಒಂದೇ ಎಂದು ಹೇಳ್ತಿದ್ದಾನೆ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯ ಕಡೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಹೌದು ಪ್ರೇರೆ, ಹೀಗೆ ಪ್ರಭುವಿಗಾಗಿ ಕಾದುಕೊಂಡಿರುವ ವಿಷಯದಲ್ಲಿ ಮರಿಯ ಉತ್ತಮ ಭಾಗವನ್ನು ಆರಿಸಿಕೊಂಡಳು ಪ್ರೇರೆ. ಮಾರ್ತಾಳಾದರೂ ಲೌಕಿಕ ವಿಶ್ವಾಸವನ್ನು ಆರಿಸಿಕೊಂಡಳು. ಹೌದು ಪ್ರೇರೆ, ನಾವು ಪ್ರಭುವಿಗಾಗಿ ಕಾದುಕೊಂಡಿರುವುದಾದರೆ ಆತ್ಮೀಕವಾಗಿ ಕಾದುಕೊಂಡಿರೋಣ ಪ್ರೇರೆ. ಲೌಕಿಕವಾಗಿ ಆಚಾರ ಸಂಬಂಧವಾಗಿ ಕಾದುಕೊಂಡಿರುವುದು ಬೇಡ. ದೇವರನ್ನೇ, ಪರಿಶುದ್ಧಾತ್ಮನೇ ಸ್ವೀಕರಿಸಲು ಕಾದುಕೊಂಡಿರೋಣ. ಲೋಕದ ವಿಷಯಗಳಿಗೆ ಸ್ವೀಕರಿಸಲಲ್ಲ, ದೇವರ ಪರಲೋಕದ ಶಕ್ತಿಯನ್ನು ವಸ್ತ್ರದಂತೆ ಧರಿಸಿಕೊಳ್ಳುವ ಶಕ್ತಿಯ ಅನುಭವಕ್ಕಾಗಿ ಪ್ರಾರ್ಥಿಸೋಣ. ಮತ್ತು ಪ್ರಭುವಿನಿಂದ ಕೇಳಿದಂಥ ವಾಗ್ದಾನ ಪಡೆಯುವುದಕ್ಕಾಗಿ ಪ್ರಭುವಿನ ಸನ್ನಿಧಿಯಲ್ಲಿ ಕಾದುಕೊಂಡಿರೋಣ. ಶಿಷ್ಯರು ಎಲ್ಲ ಭೂಲೋಕದ ಕಡೆಗೆ ಸಾಕ್ಷಿಯಾಗಿ ಜೀವಿಸಿದಂತೆ ನಾವು ಕೂಡ ಸಾಕ್ಷಿಯಾಗಲು ಮೇಲಣ ಶಕ್ತಿಯಿಂದ ತುಂಬಿಕೊಳ್ಳೋಣ. ಪ್ರಭುವಿನ ಸನ್ನಿಧಿಯಲ್ಲಿ ಕಾದುಕೊಂಡಿರೋಣ ಪ್ರೇರೆ. ಮತ್ತು ಅನುಭವದಿಂದ ನಾವು ಪರಿಶುದ್ಧಾತ್ಮನ ಸನ್ನಿಧಿ ಅನುಭವಿಸೋಣ ಪ್ರೇರೆ. ಹೀಗೆ ಪ್ರಭುವಿನ ಸುವಾರ್ತೆ ಬರೀ ಬಾಯಿ ಮಾತಾಗಿ ಇತರರಿಗೆ ಹೇಳದೆ, ಅದು ಶಕ್ತಿಯೊಡನೆಯೂ ಪರಿಶುದ್ಧಾತ್ಮದೊಡನೆಯೂ ವಿಶ್ವಾಸಿಗಳ ಬಳಿಗೆ ತೆಗೆದುಕೊಂಡು ಹೋಗೋಣ. ಹೌದು ಪ್ರೇರೆ, ಹೀಗೆ ಪ್ರಭುವಿನ ಪಾದದಲ್ಲಿ ಕಾದುಕೊಂಡಿರೋಣ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಆಮೇನ್ ಆಮೇನ್ ಪ್ರೇರೆ. ಪ್ರಭುವಿಗಾಗಿ ಕಾದುಕೊಂಡಿರುವುದು ಅನ್ನುವ ಅಂಶದಲ್ಲಿ ಕೆಲವು ಭಾಗಗಳನ್ನು ನೋಡಿಕೊಂಡೆವು. ನಿಮಗೆ ಸಮಯ ಇದ್ದರೆ ಮತ್ತೊಂದು ಸಾರಿ ಶಾಂತವಾಗಿ ಕೇಳಿರಿ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಜೀವ ಸ್ವರೂಪನೇ, ಆತ್ಮಸ್ವರೂಪನೇ, ಲೋಕದ ಬೆಳಕಾದ ದೇವರೇ, ದೇವ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕ ಕೊಡುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ಕೊಡುವುದಿಲ್ಲ. ಹೌದು ಪ್ರಭುವೇ, ನಾನು ಹೆದರಬೇಡಿರಿ, ನೀವು ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳಬೇಡಿರಿ. ನಾನು ನಿಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಸ್ಥಳವನ್ನು ಸಿದ್ಧ ಮಾಡಿದ ನಂತರ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಏಕೆಂದರೆ ನಾನಿರುವಲ್ಲಿ ನೀವು ಇರಬೇಕು. ಹೌದು, ಏಕೆಂದರೆ ನಾನು ಹೋಗುವ ಸ್ಥಳ ಮಾರ್ಗ ನಿಮಗೆ ತಿಳಿದಿದೆ. ಏಕೆಂದರೆ ನಾನೇ ಮಾರ್ಗ ಎಂದು ನೀವು ವಿಶ್ವಾಸಿದ್ದೀರಿ. ಹೌದು ಪ್ರಭುವೇ, ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದೀರಿ, ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಇದ್ದೀರಿ. ಆ ವಾಗ್ದಾನ ನಮ್ಮಲ್ಲಿ ನೆರವೇರುವುದಕ್ಕಾಗಿ ಅದಕ್ಕಿಂತ ಮೊದಲು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ನಿಮ್ಮ ಬಳಿಗೆ ಬರುತ್ತೇನೆ. ಲೋಕ ಕಾಣುವುದಿಲ್ಲ, ನೀವು ಕಾಣುತ್ತೀರಿ. ನಾನು ಜೀವಿಸುವುದರಿಂದ ನೀವು ಜೀವಿಸ್ತೀರಿ ಎಂದು ಪರಿಶುದ್ಧಾತ್ಮನ ವಾಗ್ದಾನ ಮಾಡಿದ್ದೀರಿ. ಆ ಪರಿಶುದ್ಧಾತ್ಮನನ್ನು ನಾವು ನಮ್ಮೊಂದಿಗೂ ನಮ್ಮೊಳಗೂ ಒಂದು ವ್ಯಕ್ತಿ ವಸ್ತ್ರವಾಗಿ ಧರಿಸಿಕೊಳ್ಳುವಂತೆ ನೀವು ಎರಡನೇ ಸಾರಿ ಬರುವಾಗ ಆ ಬಂಗಾರದ ಪಟ್ಟಣಕ್ಕೆ, ನೀವಿರುವ ಸ್ಥಳಕ್ಕೆ, ತಂದೆ ಬಳಿಗೆ ನಮ್ಮನ್ನು ಎಲ್ಲರನ್ನು ಕರೆದುಕೊಂಡು ಹೋಗಬೇಕೆಂದು
ಅಂಥ ನಂಬಿಕೆ, ನಿರೀಕ್ಷೆ, ಪ್ರೀತಿಯ, ಜಯದ ಬೆಳಕಿನ ಜೀವಿತ ಈ ವಾಕ್ಯ ಭಾಗ ಕೇಳುವ ಪ್ರತಿಯೊಬ್ಬರಿಗೆ ದಯಪಾಲಿಸಬೇಕೆಂದರು. ವಾಕ್ಯದ ಜ್ಞಾನ, ದೈವಾತ್ಮನ ಜ್ಞಾನ ಮತ್ತು ಆತ್ಮಜ್ಞಾನ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಎಲ್ಲರಿಗೂ ದಯಪಾಲಿಸಬೇಕೆಂದು, ಅವರಿಗೆ ವಿರೋಧವಾಗಿ ನಿಂತಿರುವ ಎಲ್ಲ ಅಸ್ತ್ರಗಳು ನಿಷ್ಫಲವಾಗಬೇಕೆಂದು ಪ್ರಾರ್ಥನೆ ತಂದೆ. ದುಷ್ಟನೆಲ್ಲ ಅಗ್ನಿಬಾಣಗಳು ಹಾರಿ ಹೋಗುವಂಥ ಬಲವಾದ, ಗಾಢವಾದ, ದೊಡ್ಡ ವಿಶ್ವಾಸ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ನೀಡಬೇಕೆಂದು, ನಮ್ಮ ಶತ್ರುವಿನ ಮೇಲೆ ಕಾಲು ಇಟ್ಟು ದೇವ ನಿಮ್ಮ ರಾಜ್ಯಕ್ಕೆ ಸೇರುವಂತೆ ಶಿಲುವೆಯ ಶಕ್ತಿಯಿಂದ, ಪುನರುತ್ಥಾನ ಶಕ್ತಿಯಿಂದ, ಅಗ್ನಿಯ ಪರಿಶುದ್ಧಾತ್ಮನ ಶಕ್ತಿಯಿಂದ, ಜೀವಜಲದ ವಾಕ್ಯದ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಿಸುತ್ತಾ ನಮ್ಮ ಮನೆಗಳಲ್ಲಿ ನಾವು ಹೋಗುವ ಎಲ್ಲ ಸ್ಥಳಗಳಲ್ಲಿ ಒಳ್ಳೆ ಕುರುಬನಂತೆ ನಮ್ಮನ್ನು ನಿಮ್ಮ ವಿಧೇಯತೆ ಆತ್ಮೆಯನ್ನು ತುಂಬಿ ಕಾಪಾಡುತ್ತಾ ಬರಬೇಕೆಂದು ತಂದೆ, ನಿಮ್ಮ ಪರಮ ಪ್ರಿಯ ಕುಮಾರ, ನಿಮ್ಮ ಪ್ರತಿರೂಪವಾದ ನಮ್ಮ ಪ್ರಭು ರಕ್ಷಕ ಒಡೆಯ ವಾಕ್ಯವಾದ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ಈಗ ಮತ್ತೊಂದು ವಾಕ್ಯದಲ್ಲಿ ಭೇಟಿಯಾಗೋಣ ಪ್ರಿಯರೇ. ಅಲ್ಲಿವರೆಗೆ ನಿಮಗೆ ಶುಭವೂ ಕೃಪೆಯು ನಿಮ್ಮೊಂದಿಗಿರಲಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಆತ್ಮಸ್ವರೂಪನೇ, ಪ್ರಿಯಾತ್ಮಸ್ವರೂಪನೇ, ಇಳಿದು ಬಾ ದೇವ, ಈಗ ಬಾ ದೇವ ನಮ್ಮ ಹೃದಯದಲ್ಲಿ.